ಅಷ್ಟೊತ್ತಿಗೆ ಅಶೋಕ್ ಕುಮಾರ್ ಸಾಹೇಬರು ಇಲ್ಲಿಗೆ ಬಂದು ಕೂತ್ಕೊಳ್ತಾರೆ, ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್, ಕೆಂಗೇರಿ ಗೇಟ್ ಪೊಲೀಸ್ ಸ್ಟೇಷನ್ಗೆ ಅವ್ರು ಬರ್ತಾರೆ. ಅಂದರೆ ಅವನು 6.3 ಇದ್ದ, ದರ್ಶನ್ ಇಲ್ವಾ ಆ ಥರ ಇದ್ದ ಅವನು. ಅಂದರೆ ಬಾಡಿ ಹಂಗೇನೆ ಒಂದು ಇದು ಹ್ಯಾಂಡ್ಸಮ್, ಇಸ್ ವೆರಿ ಹ್ಯಾಂಡ್ಸಮ್ ಪರ್ಸ್ನಾಲಿಟಿ. ಇವ್ರು ಫಾಲೋ ಮಾಡ್ಕೊಂಡು ಲಕ್ಷ್ಮೀಪುರದ ಮೇನ್ ಗೇಟಿಗೆ ಬರ್ತಾರೆ. ಸಂಗ್ರಾಮ್ ಸಿಂಗ್ ಸಾಹೇಬರು ಗಾಡಿ ಓಡಿಸ್ತಾ ಇರ್ತಾರೆ. ಅವ್ರಿಗೆ ಗೊತ್ತಲ್ಲ ಸಿಕ್ಕಾಪಟ್ಟೆ ರ್ಯಾಶ್ ಮೊದಲೇ ಅವರು. ಆಮೇಲೆ ಬಸವನಿಗೆ ಇನ್ನು ಇವ್ರು ಫೈರ್ ಮಾಡಿದ್ದಾರೆ, ಅಶೋಕ್ ಕುಮಾರ್ ಸಾಹೇಬರು ಫೈರ್ ಮಾಡಿದ್ದಾರೆ. ಮಾಡಿದ ತಕ್ಷಣ ಇಲ್ಲಿ ಗುಂಡು ಹೋಗಿ ಮೇಲ್ಗಡೆಯಿಂದ ಹೊಟ್ಟೋಗ್ಬಿಟ್ಟಿತ್ತು. ಆವಾಗ ಕವಳ ಹಂಗೆ ಇರ್ತಾನೆ, ಕವಳನ್ನು ಹಿಡ್ಕೊಂಡು ಕರ್ಕೊಂಡು ಬಂದಿರ್ತಾರೆ ಬೇಡಿ ಹಾಕ್ಕೊಂಡು. ನನ್ನ ಲೆಕ್ಕದಲ್ಲಿ ಕವಳನ್ನು ಅವತ್ತೇ ಹೊಡೆದ್ಬಿಟ್ಟಿದ್ದಿದ್ರೆ ಅವನು ಮಾಡಿದಂಥ ಬೇರೆ ಅವನು 12 ಮರ್ಡರ್ ಮಾಡ್ತಾನೆ ಅದಾದ್ಮೇಲೆ ಸಬ್ಸಿಕ್ವೆಂಟಾಗಿ. ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್. ಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ? ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ, ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಡ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ. CA ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ, ಬೆಂಗಳೂರು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ ವರ್ಲ್ಡ್ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಈ ಕಾರ್ಯಕ್ರಮದ ಸ್ಪಾನ್ಸರ್ ಆಗಿರುವಂಥ ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ಮತ್ತು ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಈ ಎಪಿಸೋಡ್ ಶುರು ಮಾಡ್ತಾ ಇದ್ದೀನಿ. ಈ ಒಂದು ಬೆಂಗಳೂರು ಅಂಡರ್ ವರ್ಲ್ಡ್ನ ಕಥಾನಕವನ್ನು ಒಬ್ಬ ಕಾಮನ್ ಮ್ಯಾನ್ ಪರ್ಸ್ಪೆಕ್ಟಿವಿಂದ, ಒಬ್ಬ ಪೊಲೀಸ್ ಮ್ಯಾನ್ ಪರ್ಸ್ಪೆಕ್ಟಿವಿಂದ, ಒಬ್ಬ ಹಿರಿಯ ತನಿಖಾಧಿಕಾರಿಯ ಪರ್ಸ್ಪೆಕ್ಟಿವಿಂದ ನಮಗೆ ವಿಸ್ತೃತವಾಗಿ ಹೇಳ್ತಾ ಇದ್ದಾರೆ ನಿವೃತ್ತ SP SK ಉಮೇಶ್ ಸರ್. ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಕಾರ್ಯಕ್ರಮಕ್ಕೆ. ಸೊ ಕಳೆದ 3 ಸಂಚಿಕೆಗಳು ನನ್ನ ಪ್ರಕಾರ ಭಾಳ ರೋಚಕವಾಗಿ, ಭಾಳ ವಿಸ್ತೃತವಾಗಿ ಮತ್ತು ಭಾಳ ಡಿಟೇಲ್ಡಾಗಿ ಬಂತು ಸರ್. ಮತ್ತು ನಾನು ಫಸ್ಟ್ ಟೈಮ್ ನಮಗೂ ಕೇಳೋರ್ಗೂ ಶಾಕ್ ಸರ್ ಇದು. ಆ್ಯಕ್ಚುಲಿ ನೀವು ಬಿಡ್ಡಂತೆಲ್ಲ ಹೇಳಿದಾಗ ಒಳಗಡೆ ಒಂಥರ ಬಾಯ್ಲ್ ಆದಂಗೆ ಆಗುತ್ತೆ, ರಕ್ತ ಒಂಥರ ಹೆಪ್ಪಗಡ್ದಂಗೆ ಆಗುತ್ತೆ. ನೀವೆಲ್ಲ ಹತ್ತಿರದಿಂದ ಹೆಂಗೆಲ್ಲ ಅದನ್ನು ನೋಡಿದಿರಿ? ನಿಮಗೆ ಅಂದರೆ ನೀವು ಹೇಳ್ದಂಗೆ ಸರ್, ನೀವು ಬೇರೆನೇ ಮನುಷ್ಯರು, ನೀವು ಮನುಷ್ಯರೇ ನಮ್ಮ ಥರನೇ, ಬಟ್ ಬೇರೆ ಥರ ಇರಬೇಕಾಗತ್ತೆ. ನಾರ್ಮಲ್ ಮನುಷ್ಯರಿಗೆ ನೋಡೋಕ್ಕಾಗಲ್ಲ ಸರ್. ಏನಾಗುತ್ತೆ ಅಂದರೆ ಒಂದು ಪೊಲೀಸಿಂಗಲ್ಲೇ ಅಷ್ಟು ಅದನ್ನು ನೋಡುವಷ್ಟು, ತಡ್ಕೊಳ್ಳುವಷ್ಟು, ಆಮೇಲೆ ಅದು ಏನೇ ಬಂದ್ರೂ ಅದನ್ನು ಸಂಪೂರ್ಣವಾಗಿ ಜೀರ್ಣಿಸ್ಕೊಳ್ಳುವಷ್ಟು ಒಬ್ಬ ಪೊಲೀಸ್ ಅಧಿಕಾರಿ ಗಟ್ಟಿ ಪೊಲೀಸ್ ಅಂತ ಕರಿತೀವಲ್ಲ, ಅದಾಗಬೇಕು. ಅಂದರೆ ಸುಮ್ಮನೆ ಇಲ್ಲ ಬಿಡು ನಾನು ರಿಟೈರ್ಡ್ ಆದೆ, ಏನು ಮಾಡಿದೆ ಅಂದರೆ ಹೌದು ಏನು ಮಾಡಿದೆ ನಾನು, ಹೌದು ಅವ್ನು ಏನು ಮಾಡಿದೇನೆ ಗೊತ್ತಿರೋದಿಲ್ಲ. ರಿಟೈರ್ಡ್ ಆದಮೇಲೆ ನಾನು ಇಂಥದ್ದು ಮಾಡಿದೆ, ಇಂಥ ಕೇಸ್ ಪತ್ತೆ ಮಾಡಿದೆ, ನಾನು ಆ ಕೇಸ್ ಗೊತ್ತಲ್ಲ ನಾನು ಮಾಡಿದ್ದದು, ಇವನಿಗೆ ಅವ್ನಿಗೆ ಎನ್ಕೌಂಟ್ರ್ ಮಾಡಿದ್ದು ನಾನು, ಹೊಡೆದಾಕಿದ್ದು ಅವ್ನು, ಎಷ್ಟು ಜನಕ್ಕೆ ಮರ್ಡರ್ ಮಾಡಿದ್ದ ಅವನು, ಇವನು ಎಷ್ಟು ಕಳ್ತನ ಮಾಡಿದ್ದ, ಒಂದು 200-300 ಮಾಡಿದ್ದ. ಅವನು ದೇವಸ್ಥಾನ ಕಟ್ಟಿದ್ದ, ಅವ್ರ ಅಪ್ಪಂದು ಕಳ್ತನದ್ದು ಮಾಡಿಬಿಟ್ಟು ದೇವಸ್ಥಾನ ಕಟ್ಟಿ 400 kg ವಿಗ್ರಹ ಪೂಜೆ ಮಾಡಿ ಜಾತ್ರೆ ಮಾಡ್ತಾಯಿದ್ದ. ಹಂಗೆ ಹೇಳ್ಕೋಬೇಕಲ್ಲ ನಾವು ಹಿಡ್ದಾದ್ಮೇಲೆ ತಾನೇ ಹೇಳ್ಕೊಳ್ಳೋದು ಇದೆಲ್ಲನೂ. ಹಾಂ, ಈ ರಾಜ್ಯಕ್ಕೆ ಹೋಗಿ ಇಂಥವ್ರು ಹಿಡ್ಕೊಂಡು ಬಂದ, ಅವ್ನು ನೋಡೋರು ಅಪ್ಪಂದು ಇಂಥವೆಲ್ಲ ನಾವೆಲ್ಲ ಮಾಡಿದ್ದೀವಲ್ವ, ಅದನ್ನು ಹೇಳ್ಕೋಬೋದಲ್ಲ. ದಟ್ ಈಸ್ ಎ ರಿಯಲ್. ಒಬ್ಬ ಪೊಲೀಸ್ ಮನ್ ಆಗಿದ್ದು ಏನು ನೀನು ಮಾಡಿದೆ ಅಂತ ಹೇಳಿದಾಗ ಹೇಳ್ಕೊಳ್ಳೋಕ್ಕೆ ನಮ್ಮ ಹತ್ರ ನಮ್ಮ ತಲೆಯಲ್ಲಿ ಸ್ಟಾಕ್ ಇರಬೇಕು. ನೀ ಸ್ಟಾಕ್ಲೆಸ್ ಆಗಿಬಿಟ್ರೆ ಯಾವ ಪೊಲೀಸ್ ನೀನು? ಎಲ್ಲ ಮಾಡೇ ಮಾಡ್ತಾರೆ. ಉದ್ಯೋಗ ಅಂತ ಬಂದಾದಮೇಲೆ ಚಾಲೆಂಜು ಉದ್ಯೋಗಗಳಿವು. ಪ್ರತಿ ದಿವಸ ನಾವು ಚಾಲೆಂಜಲ್ಲೇ ಇರಬೇಕು. ಯಾವುದೇ ಪೊಲೀಸ್ ಸ್ಟೇಷನ್ ಕೇಸ್ ಪತ್ತೆ ಆಗದಿರೋ ಅಂತ ಪತ್ತೆ ಮಾಡಬೇಕು. ನೀವು ಬ್ಯುಸಿ ಇರ್ತೀರಿ, ನಿಮ್ಮ ಕೈಲಿ ಆಗ್ತಾಯಿಲ್ಲ ಅಂದರೆ ನಾನು ಪತ್ತೆ ಮಾಡಿಬಿಡ್ಬೇಕು. ಅದು ನೀನೇ ಪತ್ತೆ ಮಾಡಬೇಕು ಅಂತಿಲ್ಲಲ್ಲ ಕಾನೂನಲ್ಲಿ, ಆ ಥರ ಇಲ್ಲವಲ್ಲ. ಆ ಕಾರಣಕ್ಕೆ ಚಾಲೆಂಜಸ್ ಆರ್ ವೆರಿ ವೈಡ್ ಪೊಲೀಸಿಂಗಲ್ಲಿ. ಪೊಲೀಸಿಂಗ್ ಈಸ್ ಎ ತುಂಬ ಒಳ್ಳೆ ಕೆಲಸ. ಅದು ಜೀವನದಲ್ಲಿ ಅದು ನಿಜವಾಗ್ಲೂ ನಮಗೆ ಅತ್ಯಂತ ತೃಪ್ತಿ ಏನಾರು ಕೊಟ್ಟಿದೆ ಅಂದರೆ ಪೊಲೀಸ್ ಕೆಲಸಕ್ಕೆ ಸೇರೋದಕ್ಕೇನೆ. ಇಲ್ಲಾಂದರೆ ದೇವರನ್ನೇ ಬೇರೆ ಯಾವುದೇ ಕೆಲಸ ತೃಪ್ತಿ ಕೊಡ್ತಾ ಇರಲಿಲ್ಲ. ಓಕೆ ಸರ್, ಈಗ ಲಾಸ್ಟ್ ಎಪಿಸೋಡಲ್ಲಿ ಬಿಡ್ಡನ್ ಮರ್ಡರ್ ಆಯಿತು ಮತ್ತು ಅದೊಂದು ಶಾಕ್ ವೇವ್ಸ್ ಕ್ರಿಯೇಟ್ ಆಯಿತು, ಎಸ್ಪೆಷಲಿ ಇವನಿಗೆ ಡೆಡ್ಲಿ ಸೋಮನ್ಗೆ. ಮತ್ತು ಚಂದು ರಿಲೀಸ್ ಆದ, ಕರೆಕ್ಟಾ ಸರ್? ಇನ್ನೊಂದು ಕಡೆ ಫಯಾಜ್ ಮರ್ಡರು ಮತ್ತು ಬಲರಾಮ್ ಮರ್ಡರು. ಸೊ ಈಗ ಯಾವುದರಿಂದ ಶುರು ಮಾಡೋಣ ಸರ್ ನಾವು? ಏನಾಯಿತು ಮತ್ತೆ ಪೊಲೀಸ್ಗೆ ನೋಡಿ ಇನ್ನೊಂದು ಮರ್ಮಾಘಾತ. ಇಷ್ಟೆಲ್ಲ ಮಾಡ್ತಾಯಿದ್ದಾರೆ, ನಿರಂತರವಾಗಿ ಇಷ್ಟು ಮಾಡ್ತಾಯಿದ್ರು. ಅಂಥ ಮಹಾನ್ ಚಾಣಕ್ಯ ಅವನು. ಕೋಳಿ ಫಯಾಜ್ ಮರ್ಡರ್ ಆಗುತ್ತೆ, ಅದು ಅಲ್ಲೇ ಅವನ ಜಾಗದಲ್ಲೇ ಬಂದು ಮರ್ಡರ್ ಮಾಡಬೇಕು ಅಂದರೆ ಅವನು ಎಷ್ಟರ ಮಟ್ಟಿಗೆ ಸ್ಕೆಚ್ ಮಾಡಿರಬೇಕು, ಅವನು ಎಷ್ಟರ ಮಟ್ಟಿಗೆ ವೈರಿಗಳು ಸಂಪಾದನೆ ಮಾಡಿರಬೇಕು.
ಪೂರ್ತಿ. ಅದನ್ನು ನಾನು ಸಹಿಸ್ಕೊಳ್ತೀನಿ, ಕೋಳಿ ಪಾಯಸನ ಮರ್ಡರ್ ಮಾಡಿ ನಾನು ಉಳ್ಕೊಳ್ತೀನಿ ಜೀವಂತವಾಗಿ ಎನ್ನುವಂಥದ್ದು ಅವ್ನು ಮೊದಲನೇ ಅವ್ನು ಶಕ್ತಿ ಬರಬೇಕಲ್ಲ. ಕರೆಕ್ಟ್. ಅದೆಲ್ಲ ಆ ಮಟ್ಟಕ್ಕೆ ಅವನು ಬೆಳೆಸ್ಕೊಂಡಿರ್ಬೇಕಲ್ಲ, ಅದು ಕಷ್ಟ ಆಗ್ಬಿಡ್ತದೆ. ಕರೆಕ್ಟ್. ಯಾವಾಗ ಅವನು ಈಚೆ ಬಂದುಬಿಡ್ತಾನೆ, ಜೈಲಿಂದ ಈಚೆ, ಯಾವಾಗ ಸೋಮ ಈಚೆ ಬೇಲಲ್ಲಿ ಈಚೆ ಬಂದುಬಿಡ್ತಾನೆ ಅಂದರೆ ಏಪ್ರಿಲಲ್ಲಿ ಬಂದುಬಿಡ್ತಾನೆ ಅವನು. ಏಪ್ರಿಲ್ 1994 ಈಚೆ ಬರ್ತಾನೆ. ಈ ಒಳಗೆ ಕಳಿಸಾದ್ಮೇಲೆ ಬೇಲ್ ಮಾಡಿಸ್ಕೊಂಡು ಈಚೆ ಬಂದುಬಿಡ್ತಾನೆ. ಬರೋ ಅಷ್ಟೊತ್ತಿಗೆ ಏನಾಗುತ್ತೆ, ಅಷ್ಟೊತ್ತಿಗೆ ಇವನು ಚಂದುನು ಆಚೆ ಬಂದುಬಿಟ್ಟಿರ್ತಾನೆ. ಆಮೇಲೆ ಇವರೆಲ್ಲ ಟೋಟಲ್ ಟೀಮ್ ಆಲ್ಮೋಸ್ಟ್ ಅಲ್ಲೆಲ್ಲ ಬಂದುಬಿಟ್ಟಿರ್ತಾರೆ. ಈ ಚಂದು ಯಾವ ಕೇಸಲ್ಲಿ ಹೋಗಿರ್ತಾನೆ ಸರ್? ಈ ಇವನು ಕುಳ್ಳನಾರಾಯಣ ಕೇಸ್ ಇರ್ತದಲ್ಲ ಒಂದು. ಆಮೇಲೆ ಹಳೇ ಕೇಸಸ್ಗಳಲ್ಲಿ ವಾರೆಂಟ್ ಆಗಿಬಿಟ್ಟಿರ್ತಾವೆ, ತಪ್ಪಿಸ್ಕೊಬಿಟ್ಟಿರ್ತಾರಲ್ಲ ಅವ್ರು ಯಾವಾಗಲೂ. ಯಾವ ಕೇಸಲ್ಲಿ ಒಳಗೋಯ್ತಾರೆ, ಯಾವ ಕೇಸಲ್ಲಿ ಈಚೆ ಬರ್ತಾರೆ ಗೊತ್ತಾಗೋದೇ ಇಲ್ಲ ಅವರು ರೌಡಿಗಳು. ಗೋಗಲ್ ಚೆಕ್ ಮಾಡಿದಾಗಲೇ ಯಾವ ಕೇಸಲ್ಲಿ ಒಳಗವನೆ ಅಂತ ಗೊತ್ತಾಗುವಂಥದ್ದು. ಯಾವಾಗಲೂ ಅಷ್ಟೇ ರೌಡಿಗಳು ಹಲವಾರು ಕೇಸ್ಗಳು ಮಾಡ್ಕೊಂಡ್ಬಂದಿರ್ತಾರಲ್ಲ, ಕೆಲವಷ್ಟು ಕೇಸ್ಗಳಲ್ಲಿ ಅವರು ವಾರೆಂಟ್ ಇರುತ್ತೆ, ಹಂಗೆ ಜೈಲಿಗೆ ಕಳಿಸ್ಬಿಡ್ತಾರೆ, ಹೊಟ್ಟೋಗ್ಬಿಡ್ತಾರೆ. ಹಾಗೆ ಪೊಲೀಸರುಗಳಿಗೆ ಮತ್ತೆ ಇವರೆಲ್ಲ ಈಚೆ ಬಂದುಬಿಡ್ತಾರೆ ಬೇಲಿಂದ ಆಚೆ. ಬಂದಾಗ ಒಂದು ದೊಡ್ಡ ಟಾಸ್ಕ್ ಸ್ಟಾರ್ಟ್ ಆಗ್ತದೆ. ಇವ್ರಿಗೆ ಏನು ಮಾಡೋದು, ನೆಕ್ಸ್ಟು ಏನು ಕೇಸ್ ಹಾಕಿ ಇವ್ರು ಒಳಗೆ ತಳ್ಳಬೇಕು, ಆಮೇಲೆ ಇವರು ಮತ್ತು ಇವ್ರು ಯಾರು ಅಂಡರ್ವರ್ಲ್ಡ್ಗಳು ಒಬ್ರಿಗೊಬ್ರು ಮತ್ತೆ ಪ್ರಾರಂಭ ಯಾರು ಮಾಡ್ಕೊಳ್ತಾರೆ, ಹೊಡೆದಾಟಗಳು ಯಾರು ನಡೆಸ್ತಾರೆ, ಇವ್ರು ತಲೆ ತಪ್ಪಿಸ್ಕೊಬಿಡ್ತಾರೆ ಎಲ್ಲ. ಯಾರು ಇರಲ್ರು. ಇನ್ನು ಹೊಡೆದಾಕ್ತೀವಿ ಅಂತ ಯಾವಾಗ ಹೇಳ್ತಾರೋ ಅವರು ಬಂದು ಹಾಗೆ ಆಚೆ ಫಟ ಅಂತೆಲ್ಲ ಜೈಲಿಂದ ಈಚೆ, ಯಾವಾಗ ಅವರು ಜೈಲಿಂದ ಈಚೆ ಬಂದ್ಬಿಡ್ತಾರೋ ಹೊರಗಡೆ ಬಂದ ತಕ್ಷಣ ಏನಾಗುತ್ತೆ, ಯಾರೂ ಕಾಣಿಸಲ್ರು. ಬಟ್ ಕೃತ್ಯ ಮಾತ್ರ ಮಾಡ್ತಾ ಇರ್ತಾರೆ. ಮತ್ತು ಅವನು ಯಾರತ್ತನೋ ಎದುರಿಸ್ಬಿಟ್ಟು ದುಡ್ಡು ಇಸ್ಕೊಳ್ಳುವಂಥದ್ದು, ಯಾರನ್ನೋ ಕಳಿಸಿ ದುಡ್ಡು ವಸೂಲು ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ಕೆಲಸಗಳು ನಿರಂತರವಾಗಿ ಮಾಡ್ತಾ ಇರ್ತಾರೆ. ಯಾಕೆಂದರೆ ಬೇಕಲ್ಲ ಕಾಸಿಲ್ಲ ಅಂದರೆ ಬದುಕೋಕ್ಕೆ ಆಗಲ್ವಲ್ಲ ಅವರು. ಆ ಕಾರಣಕ್ಕೆ ಪ್ರತಿಯೊಂದೂ ಸಹ ಎವ್ರಿಥಿಂಗ್ ಅವರು ಏನು ಪಾಪಕೃತ್ಯಗಳು ಮಾಡಬೇಕೋ ಅದನ್ನು ಕಂಟಿನ್ಯೂಸ್ ಆಗಿ ಜೈಲಲ್ಲಿ ಇದ್ರೂ ಮಾಡ್ತಾಯಿದ್ರು, ಮತ್ತು ಆಚೆ ಬಂದಾದಲ್ಲೂ ಪ್ರಾರಂಭ ಮಾಡ್ಕೊಳ್ತಾರೆ. ಅಷ್ಟೊತ್ತಿಗೆ ಅಶೋಕ್ ಕುಮಾರ್ ಸಾಹೇಬರು ಇಲ್ಲಿಗೆ ಬಂದು ಕೂತ್ಕೊಳ್ತಾರೆ, ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್, ಕೆಂಗೇರಿ ಗೇಟ್ ಪೊಲೀಸ್ ಸ್ಟೇಷನ್ಗೆ ಅವ್ರು ಬರ್ತಾರೆ. ಬಂದಾದಮೇಲೆ ಅವ್ರು ಏನು ಮಾಡ್ತಾರೆ, ಈಗಾಗಲೇ ಜೊತೆಯಲ್ಲೇ ಕೆಲಸ ಮಾಡ್ತಾಯಿದ್ರು, ಎಲ್ಲ ಪ್ರತಿಯೊಂದೂ ಅವರು ಇದೆಲ್ಲ ಗೊತ್ತಿದ್ರಿಂದ ಏನಾಗ್ತದೆ, ಭಾಳ ಇಂಪಾರ್ಟೆಂಟ್ ಟಾಸ್ಕ್ ಆಗಿಬಿಡ್ತದೆ ಅವ್ರಿಗೆ. ಈಗ ತುಂಬ ಬಾಯ್ಲಿಂಗ್ ಪಾಯಿಂಟಲ್ಲಿ ಈಗ ಕಾಟನ್ಪೇಟೆ ಒಂದು ಸೋಮನ್ ಗ್ಯಾಂಗು, ಒಂದು ಆ ಕಡೆ ಪೇಟೆನಾಗನ್ ಗ್ಯಾಂಗು, ಈ ಕಡೆ ಕುಳ್ಳನಾರಾಯಣ್ ಗ್ಯಾಂಗು, ಈ ಕಡೆ ಚಂದು ಮತ್ತು ಈ ಕಡೆ ಟೀಮು, ಆಮೇಲೆ ಈ ಕಡೆ ತಲೆ ತಪ್ಪಿಸ್ಕೊಂಡಿರ್ತಕ್ಕಂಥ ಈಗಾಗಲೇ ಸೋಮ ಮತ್ತು ಇವನು ಬಸವ, ಈ ಟೋಟಲ್ ಈ ಗ್ಯಾಂಗು, ಚಂದು ಮತ್ತು ರಾಜಶೇಖರ ಇವ್ರ ಗ್ಯಾಂಗು, ಮತ್ತು ಇವ್ರ ಜೊತೆ ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡಿರ್ತಕ್ಕಂಥ ಬೇರೆ ಎಲ್ಲ ಗ್ಯಾಂಗ್ಗಳು ಇವ್ರ ಜೊತೆ ಕೆಲಸ ಮಾಡೋಕ್ಕೆ ಪ್ರಾರಂಭ ಆಗ್ಬಿಡ್ತವೆ. ಆ ಕಡೆ ಕೊರಂಗು ಗ್ಯಾಂಗ್ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿಬಿಡ್ತದೆ ಪೂರ್ತಿ ನಿರಂತರವಾಗಿ. ಆಮೇಲೆ ಈ ಕಡೆ ಸೈಡ್ ತಿಮ್ಮೇನಹಳ್ಳಿ ಗ್ಯಾಂಗು ಈ ಕಡೆ ಸೈಡ್ ಪ್ರಾರಂಭ ಮಾಡೋಕ್ಕೆ ಶುರು ಮಾಡಿಬಿಡ್ತದೆ. ಪುನಃ ಈ ಕಡೆ ಸೈಡಿಂದ ಇವನು ಕೋಳಿ ರಾಜೇಶ ಮತ್ತು ಅವನ ಟೀಮ್ ಏನಿರ್ತದಲ್ಲ, ಟ್ರ್ಯಾಕ್ಟರ್ ರಾಮ, ಆಮೇಲೆ ಇವನು ಡೋಬಿಘಾಟು ರಾಮ, ಆಮೇಲೆ ಲಾಂಗ್ ಶಿವ, ಈ ಬೆಂಗಳೂರು ಕತ್ರಗುಪ್ಪೆ ಕಡೆಯಿಂದ ಆ ಗ್ಯಾಂಗ್ಗಳು ಈ ಕಡೆ ಇವನಿಗೆ ಸಾಥ್ ಕೊಡೋಕ್ಕೆ ಶುರು ಮಾಡಿಬಿಡ್ತಾರೆ, ಪೂರ್ತಿ ಕೊಡೋಕ್ಕೆ ಶುರು ಮಾಡ್ತಾರೆ. ಅದು ಹೀಗೆ ಆಮೇಲೆ ಇಲ್ಲಿ ಯಾವುದು ಸಿಮೆಂಟ್ ಕಾಲೋನಿ ಅಂತ ಬರುತ್ತೆ ಅಶೋಕ್ ನಗರ, ಅಲ್ಲವ ಕರಿಯ ಅಂತ ಭಾಳ ಸ್ಟ್ರಾಂಗ್ ಇರ್ತಾನೆ ರೌಡಿ, ಅವನ ಹತ್ರ ಒಂದು ಭಾಳ ದೊಡ್ಡ ಪಡೆನೇ ಇರ್ತದೆ. ಆ ಕಡೆ ಸೈಡ್ ಪಳನಿ ಅಂತ ಇರ್ತಾನೆ, ಎಲ್ಲಿ ಆ ಕಡೆ ಸ್ಲಮ್ಮಲ್ಲಿ ಇದ್ರೊಳಗಡೆ ಅವನಿಗೂ ಇವನಿಗೂ ಒಳಗಡೆನೇ ನಡೀತಾ ಇರ್ತದೆ. ಕರೀನ್ಗೂ ಮತ್ತು ಸಿಮೆಂಟ್ ಅಶೋಕ್ ನಗರ ಬರುತ್ತೆ ನೋಡಿ, ಅಶೋಕ್ ನಗರ ಕಿತಿಮ್ನಳ್ಳಿ ಬರುತ್ತಲ್ಲ, ಮುಂದಕ್ಕೆ ಹೋದರೆ ಅಲ್ಲಿ ಬರುತ್ತಾವೆ. ಇಲ್ಲ, ಅಶೋಕ್ ನಗರದಲ್ಲಿ ಇರಲಿಲ್ಲ, ಇಲ್ಲ, ಬಟ್ ಅಲ್ಲಿ ಪೊಲೀಸ್ ಕೆಲಸ ಎಲ್ಲ ಮಾಡಿದ್ವಿ. ಆ ಒಳಗಡೆ ಜೋಪಡಿ ಬರುತ್ತೆ, ಅಲ್ಲೆಲ್ಲ ಒಂದು ಚರ್ಚ್ ಎಲ್ಲ ಬರುತ್ತೆ. ನಾವು ಇನ್ಫೆಂಟ್ ಜೀಸಸ್ ಚರ್ಚ್ ಬರುತ್ತೆ ನೋಡಿ, ಅದನ್ನು ಸ್ವಲ್ಪ ಈ ಕಡೆ ಸೈಡ್ ವಿವೇಕ್ ನಗರಕ್ಕೆ ಅಡ್ಜಸೆಂಟ್ ಆದಂಗಿದೆ ಅದೆಲ್ಲ. ಆ ಭಾಗದೆಲ್ಲ ಕರಿಯ ಭಾಳ ಡಾಮಿನೆಂಟಾಗಿ ಅಲ್ಲಿ ಇರ್ತಕ್ಕಂಥ ಡಾಮಿನೆಂಟ್ ಅವನು ಇವನಿಗೆ ಸಾಥ್ ಕೊಡೋಕ್ಕೆ ಪ್ರಾರಂಭ ಮಾಡಿಬಿಡ್ತಾನೆ ಎಲ್ಲ. ಇವನಿಗೆ ತಲೆ ನಿಲ್ಲಕ್ಕೆ ಅಂದರೆ ಸೋಮನಿಗೆ ಅಂದರೆ ಇವನು ನಿಜವಾಗ್ಲೂ ನನ್ನ ಲೆಕ್ಕದಲ್ಲಿ ಇವನು ರಿಯಲ್ ಡಾನ್ ಅಲ್ಲ, ತಪ್ಪಿಸ್ಕೊಳ್ಳೋಕ್ಕೆ ಬರಲ್ವಲ್ಲ ಇವನು, ಯಾವ ಬದನೆಕಾಯಿ ಡಾನು. ಪೊಲೀಸವ್ರ ಕೈಲಿ ತಪ್ಪಿಸ್ಕೊಳಕ್ಕಾಗೋದಿಲ್ಲ, ಪಟ್ಟು ಸಿಗಾಕೊಂಡ್ಬಿಡ್ತಾನೆ. ಯಾರು ಪೊಲೀಸವ್ರಿಗೆ ತಪ್ಪಿಸ್ಕೋತಾನೋ, ಯಾರು ಪೊಲೀಸವ್ರ ಕಡೆಯಿಂದ ಗುಂಡೇಟೊಡಿ ತಪ್ಪಿಸ್ಕೋತಾನೋ ಅವನೇ ರಿಯಲ್ ಡಾನು. ಸರ್ ನಮಸ್ತೆ ಸರ್, ದೇವರಿದ್ದಂಗೆ ಸರ್, ಗುಂಡೇಟೊಡೆ ಎಲ್ಲರು. ಆಮೇಲೆ ಎಲ್ಲ ಪೊಲೀಸವ್ರಿಗೂ ಸರ್ ನಮಸ್ಕಾರ, ಚೆನ್ನಾಗಿದ್ದಾರೆ ಸರ್. ಪೊಲೀಸವ್ರಿಗೂ ಹಂಗೆ ಯಾರು ಅವರೆಲ್ಲ ಬದುಕೊಬಿಟ್ಟು ಅವ್ರೀಗ ಹಿಂದೆ ಮುಂದೆ ನಮಸ್ಕಾರ, ಚೆನ್ನಾಗಿದ್ದೀರಾ, ದೇವರೊಳ್ಳೆ ಮಾಡಿದ್ದಾಳೆ, ತಗೊಳ್ಳಿ ಖರ್ಚಿಗೆ ಬೇಕಾಯ್ತದೆ. ಇವರೆಲ್ಲ ಬದುಕೊಂಡು ಈಗೆಲ್ಲ ಊಟ ಮಾಡ್ತಾವ್ರೆ. ಯಾವ ಹಿಂಗಂದ್ರು ಎಲ್ಲ ಮೊಗೆ ಹಾಕಿಸ್ಕೊಂಡು ಹೋಗ್ಬಿಟ್ರು ಫುಲ್ಲು. ಯಾರು ಹಿಂಗಂದವರು ಫುಲ್ ಅವರೆಲ್ಲ ಕಂಪ್ಲೀಟು ಅನ್ನ ಬೇಯಿಸ್ಕೊಂಡು ಹೋಗ್ಬಿಟ್ರು ಆ ಕಡೆ.
ಯಾರು ಪೊಲೀಸವ್ರುಗಳಿಗೆ ಯಾರು ಪೊಲೀಸ್ ಆಫೀಸರ್ಗಳಿಗೆ ಸರ್ ಅದೇ ಸರ್ ನೀವು ಒಳ್ಳೆಯವ್ರು ಸರ್ ಬದುಕಿಸ್ಬಿಡಿ ಸರ್ ನೀವು ದೇವ್ರಿದ್ದಂಗೆ ಸರ್ ಇದೊಂದು ಸಾರಿ ನಂಬಿಕೆ ಇದೆ ಸರ್ ಇನ್ನು ಬದಲಾವಣೆ ಆಗ್ಬಿಡ್ತೀನಿ ಹೌದೇನೋ ಆಗ್ಬಿಡ್ತಾನೇನೋ ಮುಂಡೆ ಮಗ ಬಿಡ ಏನೋ ಇಂಥ ಮಹಾನ್ ಹಾರಾಟ ಮಾಡ್ತಾನೆ ನನ್ನ ಮಗನ ಇಡೀ ಬೆಂಗಳೂರನ್ನ ಹಿಡಿಗಿಸ್ತಾನೆ ನನ್ನ ಕೈ ಮುಗಿದು ಬಿಡಲ್ಲ ಅಂತ ಅಂದ್ಬಿಟ್ಟು ಕಳಿಸ್ಬಿಡೋದು ಮತ್ತು ಆಚೆ ಹೋದ ತಕ್ಷಣ ಎಲ್ಲ ಕೂದಲೆಲ್ಲ ನಿಂತ್ಕೊಬಿಡ್ತಾವೆ ನನ್ನ ಮಗನ ಹಿಂಗೆ ಎಲ್ಲ ನಿಲ್ಲಿಸ್ಕೊಂಡು ಸ್ಟಾರ್ಟ್ ಆಗಲೇ ಎಲ್ಲ ಫುಲ್ಲು ಪೂರ ಈ ಥರ ರೌಡಿಗಳು ಸುಮಾರು ಜನ ಬದುಕೊಂಡ್ರು ಅವರೆಲ್ಲ ಇದ್ದಾರೆ. ಅದರೆಲ್ಲ ಬದಲಾವಣೆ ಆಗಿರೋ ಕೆಲವು ಜನ ಇದ್ದಾರೆ. ಆಮೇಲೆ ಕೆಲವು ಜನ ಇನ್ನೂ ಏನೂ ಮಾಡ್ಕೊಳ್ಳದೆ ಇದೇ ಥರ ಕೆಟ್ಟ ಹವಾಗಳು ಹಾಕ್ಕೊಂಡು ಅಲ್ಲಿ ಇಲ್ಲಿ ಮಾಡಿ ಅವ್ರ ಕೈಲಿ ಚೆನ್ನಾಗಿ ಉಗಿಸ್ಕೊಂಡು ಎಲ್ಲೋ ರೋಡಲ್ಲಿ ಪಕ್ಕದಲ್ಲಿ ಬಿಗ್ಗು ಹೋದವರು ಕೆಲವು ಜನ ಇದ್ದಾರೆ. ಅದ್ರಲ್ಲಿ ಕೆಲವು ಜನ ಇದ್ದಾರೆ ಇನ್ನೂ ಕಲಾಪತ್ತರ್ ಇದ್ದಾನೆ, ಮಣಿಭಾರತಿ ಇದ್ದಾನೆ, ಅವರೆಲ್ಲ ಬರ್ತಾರೆ. ಅವರೆಲ್ಲ ಆ ಕಡೆ ಸರಿಯಾದ ಪಂಟ್ರ ಕೆಲಸ ಮಾಡಿದವ್ರೆ ಅವರು ಜಡಹಳ್ಳಿ ಕೃಷ್ಣ ಮತ್ತು ಅವ್ರ ಕಡೆ ಎಲ್ಲ ಸೇರಿಕೊಂಡು ಕಡೆ ಭಾಳ ಗಟ್ಟಿಯಾದಂಥ ಆವಾಗಿಂದನೂ ಇದ್ದಾರೆ ಅವರು, ಏನು ಈಗೂ ಇದ್ದಾರೆ. ಅವರೆಲ್ಲ ಈಗೆಲ್ಲ ಸೆಟ್ಲ್ ಆಗಿಬಿಟ್ಟು ಬಿಸ್ನೆಸ್ ಮನುಷ್ಯನಿಗೆ ಬದಲಾವಣೆ ಆಗುವಂಥ ಎಲ್ಲ ಲಕ್ಷಣಗಳಿರ್ತವೆ. ಗುಣಗಳು ಬದಲಾವಣೆಗಳಾಗೋದಿಲ್ಲ. ಆ ಗುಣಗಳ ಜೊತೆ ಕಾಂಪ್ರಮೈಸ್ ಯಾವನು ಮಾಡ್ಕೋತಾನೋ ಐ ಥಿಂಕ್ ಈಸ್ ಎ ರೇರ್ ಆ್ಯಂಡ್ ರೇರೆಸ್ಟ್ ಕ್ಯಾರೆಕ್ಟರ್ಸು. ಒಂದು ಲಕ್ಷನೋ 10 ಲಕ್ಷ ಜನದಲ್ಲಿ ಅವನ ಆ ಗುಣಗಳ ಬದಲಾವಣೆ ಮಾಡ್ಕೊಳ್ತಕ್ಕಂಥ ಅವನು ಒಬ್ಬ ಮಾತ್ರ ಬದುಕೋಕ್ಕೆ ಸಾಧ್ಯ. ಯಾರು ಗುಣಗಳ ಬದಲಾವಣೆ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ವೋ ಅವ್ನು 100% ಗ್ಯಾರಂಟಿ ಹೋಗೇನೆ ಅವನು. ಯಾಕೆಂದರೆ ಅದೇ ಗುಣಗಳಿಂದನೇ ಅವ್ನು ರೌಡಿ ಆಗೋದಲ್ವ. ಈಗ ಎಲ್ಲರೂ ಯಾಕೆ ರೌಡಿಗಳಾಗೋದಿಲ್ಲ? ಆ ಗುಣಗಳೇ ಬಂದ್ಬಿಡ್ತಾವೆ. ಆ ಥರದ ಗುಣಗಳಿದ್ರೆ ರೌಡಿಗಳಾಗೋಕ್ಕೆ ಸಾಧ್ಯ ಆಗುವಂಥದ್ದು. ಆ ಕಾರಣಕ್ಕೆ ಆ ಥರದ್ರಲ್ಲಿ ಇಂಥವರೆಲ್ಲ ಆಗಾಗೆ ಕೆಲವು ಜನ ಎಲ್ಲ ಇದ್ದಾರೆ ಈಗಲೂ ಸಮಾಜದಲ್ಲಿ. ಬೇರೆ ಬೇರೆ ಪೊಲಿಟಿಷಿಯನ್ಗಳಾಗವ್ರೆ, ಅದೆಲ್ಲ ಹಾಕ್ಕೊಳ್ಳಿ, ಅದೇನು ಬೇರೆ ಹಾಗೆಲ್ಲ ಆಯಿತು ನಡೆದೋಯ್ತು. ಆ ಚಕ್ರದಿಂದ ಈಚೆ ಬಂದುಬಿಟ್ರು. ಅದಾದಮೇಲೆ ದಟ್ ಈಸ್ ದೇರ್ ಇನ್ ಸೊಸೈಟಿ. ಬದಲಾವಣೆಗೆ ಎಲ್ಲರಿಗೂ ಅವಕಾಶ ಇದ್ದೇ ಇರ್ತದೆ ಸಮಾಜದಲ್ಲಿ. ಹಾಗೆ ಈ ಥರದ್ದು ತುಂಬ ಒಂದು ದೊಡ್ಡ ವ್ಯಾಕ್ಯೂಮ್ ಆಗಿದ್ದು ಅಲ್ಲಲ್ಲೇ ಪ್ಯಾಚಪ್ ಆಗಿ ಅಲ್ಲಲ್ಲೇ ಡಿಸ್ಮೆಂಟ್ಲ್ ಆಗೋಗಿರುವಂಥದ್ದು ದೊಡ್ಡ ವ್ಯಾಕ್ಯೂಮ್ ಎಲ್ಲ ಒಟ್ಟಿಗಾಗ್ಬಿಡುತ್ತೆ. ಈಗ ಇವನು ಸೋಮ ಈಚೆ ಬಂದ ತಕ್ಷಣವೇ ಏನಾಗುತ್ತದೆ, ಎಲ್ಲ ಹೌದಲ್ವಾ, ಎಲ್ಲ ನನ್ನನ್ನು ಭಾಳ ಜೋರು ಅನ್ಕೊಬಿಟ್ರು, ಏನು ನನ್ನ ಸರಿಯಾಗಿ ಪಂಟ್ರು, ಆಮೇಲೆ ನನ್ನನ್ನೇ ಎಲ್ಲನೂ ಇದು ಮಾಡ್ತಾಯಿದ್ದಾರೆ, ನಾನು ಅಂದರೆ ಯಾರು ಅಂತ ಅನ್ನುವಂಥದ್ದನ್ನ ಇದ್ಕೊಂಡು ತಲೆ ತಪ್ಪಿಸ್ಕೊಂಡು ಹೆಂಡ್ತಿ ತೊಗೊಂಡೋಗಿ ಬೇರೆ ಬೇರೆ ರಾಜ್ಯದಲ್ಲಿ ಚಿತ್ತೂರು ಮತ್ತು ತಮಿಳ್ನಾಡು ಬಾರ್ಡರ್ನಲ್ಲಿ ಓಡಾಡಿಕೊಂಡು ಇಲ್ಲಿ ಬಂದು ಬೆಂಗಳೂರು ನಗರದಲ್ಲಿ ಮತ್ತೆ ಇದೇ ಕೆಲಸಗಳು ಮಾಡ್ಕೊಳ್ಳೋದು, ಮತ್ತು ಯಾರಿಗೂ ಬರೋದಿಲ್ಲ, ಇಲ್ಲಿ ಯಾರನ್ನೋ ತಗೊಂಡೋಗ್ಬಿಡೋದು, ಅಲ್ಲಿ ಕಿಡ್ನಾಪ್ ಮಾಡಿಬಿಡೋದು, ಹೊಡೆದು ಬಿಡೋದು, ಕುಯ್ದು ಬಿಡೋದು, ಇಂಥದ್ದೆಲ್ಲ ಕೆಲವಷ್ಟು ಕ್ಯಾರೆಕ್ಟರ್ಗಳು ಜೊತೆ ಇರ್ತಾರೆ. ಅವನು ಯಾರು ಇನ್ನೊಬ್ಬ ಅವನು ಹಿಂದೆ ಆಗದೆ ಇರೋ ಆಗಲ್ಲ ಅವ್ನಿಗೆ ಹೋಗ್ಬಿಟ್ಟು ಕುರ್ಪಾಕ್ಬಿಟ್ಟು ಬಂದ್ಬಿಡೋದು. ಈ ಥರ ಚಿಲ್ಡ್ರನ್ ನನ್ನ ಮಕ್ಕಳುಗಳು ಇವ್ರು ಗ್ಯಾಂಗಲ್ಲಿರ್ತಾರೆ. ಈ ಅಡ್ವಾಂಟೇಜ್ ತೊಗೊಂಡ್ಬಿಡ್ತಾರೆ ಅವರು. ಈ ಥರದ್ದೆಲ್ಲ ಚಟುವಟಿಕೆಗಳಾಗ್ತಾ ಇದ್ದಾವೆಲ್ಲ ಪೊಲೀಸರುಗಳ್ಗೆ ಹೋಗ್ತಾ ಇರ್ತವೆ. ನನ್ನ ಮಕ್ಕಳು ನಿಲ್ಸಲ್ಲ ಕಣೋ, ಈ ನನ್ನ ಮಗಂದಿವರು ಇವ್ರೇನು ಬದಲಾವಣೆ ಆಗುವಂಥದ್ದು ಯಾವುದೇ ಲಕ್ಷಣ ಇಲ್ಲ, ಏನಾದರೂ ಮಾಡಿ ನನ್ನ ಮಕ್ಕಳನ್ನ ಮತ್ತೆ ಅವ್ರನ್ನ ಎತ್ತು ಒಳಗೆ ಬಿಸಾಕ್ಬೇಕು ಇವ್ರಿಗೆ ಅನ್ನೋ ಈ ಥರದ್ದೆಲ್ಲ ನಡೀತಾ ಇರ್ತದೆ ಬೇರೆ ಬೇರೆ. ಆಮೇಲೆ ಎಲ್ಲೋ ವೆಪನ್ಗಳು ಹೊಂಚುವಂಥದ್ದು, ಈ ಗನ್ಗಳಿಗೆ ಎಲ್ಲರ ಗನ್ನು ಹೊಂಚೋಣ, ಗನ್ ಏನಾದರೂ ಮಾಡಿ ನಾವು ಗನ್ ಇಟ್ಕೊಬಿಟ್ರೆ ನನ್ನ ಮಕ್ಕಳುಗಳು ಬರೋಲ್ಲ ನಮ್ಮ ಹತ್ರ, ಫೈರ್ ಮಾಡ್ದ ಅಂದರೆ ನನ್ನ ಮಕ್ಕಳು ಓಡೋಗ್ಬಿಡ್ತಾರೆ, ಮಚ್ಚು ಚೂರಿ ಆದರೆ ಹತ್ರ ಬಂದುಬಿಡ್ತಾರೆ. ಇದೆಲ್ಲ ಅವ್ರ ತಲೆಯಲ್ಲಿ ನಿಧಾನಕ್ಕೆ ಬರೋಕ್ಕೆ ಶುರುವಾಗ್ತದೆ. ಆವಾಗ ಇವನು ಹೌದಾ ಎಲ್ಲಿ ಸಿಗ್ತದೆ ಗನ್ನು, ಯಾವ ಕಡೆ ಎಷ್ಟು, ಗನ್ನಿಗೆ ಎಷ್ಟು, ಹೆಂಗೆ ಫೈರ್ ಮಾಡೋದು ಅನ್ನುವಂಥದ್ದಾಗಲೇ ಸೋಮನ್ ತಲೆಯಲ್ಲಿ ಬಂದು ಸೇರ್ಕೊಳ್ತಾ ಇರ್ತದೆ. ಈ ಗನ್ನಿಗೆ ಬೇಕು ನಮಗೆ, ಈಗ ನಾವು ಉಳ್ಕೋಬೇಕು ಅಂದರೆ, ಬೇರೆ ರೌಡಿಗಳಿಂದ ತಪ್ಪಿಸ್ಕೋಬೇಕು ಅಂದರೆ ಅನ್ನುವಂಥದ್ದು ಇವನ ತಲೆಗೆ ಅಕ್ಕಪಕ್ಕ ಇರ್ತಕ್ಕಂಥ ರೌಡಿಗಳು ಈ ಕೊರಂಗು ತಂದು ಹುಳ ಬಿಡ್ತಾನೆ ಅವನಿಗೆ. ಯಾಕೆಂತಂದರೆ ಕೊರಂಗು ಈಗಾಗಲೇ ಜಡಹಳ್ಳಿ ಕೃಷ್ಣಪ್ಪನಿಗೆ 1981 ಇಸ್ವಿನಲ್ಲಿ ಗನ್ ಕೊಟ್ಟು ಅವನಾಗಲೇ ಕಿಟ್ಟಿಗೆ ಫೈರ್ ಮಾಡಿದ್ದ. ನಾನು ಹಿಂದೆ ಹೇಳಿದ್ದೆ, ಅವನಿಗೆ ಫೈರ್ ಮಾಡಿರುವಂಥದ್ದು ಆಗಲೇ ಗನ್ ಇಂಟ್ರೊಡ್ಯೂಸ್ ಆಗಿಬಿಟ್ಟಿದೆ ಥ್ರೂ ಜಡಹಳ್ಳಿ ಕೃಷ್ಣಪ್ಪ ಅಂಡರ್ವರ್ಲ್ಡಲ್ಲಿ. ಅಂದರೆ ಗನ್ ಇಂಟ್ರೊಡ್ಯೂಸ್ ಆದದ್ದೇ ಆ್ಯಕ್ಚುಲಿ 1918 ಯೂಸ್ ಆಗೋಗ್ಬಿಟ್ಟಿದೆ. ಸ್ಟಾರ್ಟಿಂಗಲ್ಲಿ ಕಿಟ್ಟಿ ಗುಂಡುಗಿದ್ದೆ, ಅದೇ ಮೊದಲನೇ ಗುಂಡು ಬಳಸಿದ್ದೇ ಇವರು ರೌಡಿಗಳು, ಮೊದಲನೇ ಗುಂಡು ಆ್ಯಕ್ಚುಲಿ ಕಿಟ್ಟಿ ಅದೇ ನುಗ್ಸಿದ್ದೇನೆ. ಅದಾದಮೇಲೆ ಗನ್ ಕಲ್ಚರ್ಗಳು ನಿಧಾನಕ್ಕೆ ಅದು ಬೇರೆ 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 ಆಯಾಮಗಳನ್ನ ತಗೊಂಡು ಬೆಳ್ಕೊಂಡು ಬರೋಕ್ಕೆ ಶುರುವಾಗ್ತದೆ. ಅಂದರೆ ನೀವು ಯಾರು ಹೇಳ್ತಾರದು ಸರಿ? ಶ್ರೀರಾಮ್ಪುರದ ಕಿಟ್ಟಿ ಇತ್ತೀಚೆಗೆ ಅವನು ಮಾಡಿರೋದಂತ ಆವಾಗ ಅವ್ನು ಫೈರ್ ಮಾಡಿ ಬದುಕ್ಬಿಡ್ತಾನಲ್ಲ, ಬದುಕ್ಬಿಡ್ತಾನೆ. ಜಡಹಳ್ಳಿ ಕೃಷ್ಣಪ್ಪ ಅದೇ ಬಿನ್ನಿ ಮಿಲ್ ಹತ್ರ ಬಂದ ತಕ್ಷಣ ಅಲ್ಲೊಂದು ಇಳಿದಾಗ ಅಟ್ಯಾಕ್ ಮಾಡಿದಾಗ ಅವರೆಲ್ಲ ಬಂದು ಗ್ಯಾಂಗ್ ಕವರ್ ಮಾಡ್ಕೊಳ್ತಾರೆ. ಇವ್ನು ಫೈರ್ ಮಾಡ್ತಾನೆ ಕಿಟ್ಟಿಗೆ, ಅವಾಗ ಗುಂಡಾಗಿ ಮತ್ತೆ ಸ್ಮಶಾನದಲ್ಲಿ ಹೋಗಿ ಇದ್ಕೊಂಡು ಮತ್ತೆ ಅಲ್ಲೋಗಿ ಟ್ರೀಟ್ಮೆಂಟ್ ಕೊಡ್ದೆ. ನಾನು ಹಿಂದೆ ಒಂದು ಹೇಳಿದ್ದೀನಲ್ಲ, ಅಲ್ಲಿ ಹಾಸ್ಪಿಟ್ಲಿಗೆ ಹೋದಾಗ ಅವ್ರು MLC ಮಾಡಿ ಅವ್ನ ಒಳಗೆ ಬಿಸಾಕಿ ಆಮೇಲೆ ಕೊನೆಗೊಂದು ಲಾಕಪ್ಗೆ ಬಂದು ಸೇರ್ಕೊಂಡು ನಾವೆಲ್ಲ ತಮಾಷೆಗಿತ್ತಲ್ಲ ಅದೆಲ್ಲ, ಆ ಥರದ್ದೆಲ್ಲನೂ ಕಿಟ್ಟಿ ಆಗಲೇ ಅವ್ನು ಗುಂಡೇಟ್ ತಿಂದಿದ್ದ ಅವನು. ಅದನ್ನು ಇವನು ಮತ್ತೆ ಹುಳ ಬಿಡ್ತಾನೆ ಕೊರಂಗು.
ಹಿಂಗೆ ಗನ್ನು ಈಗ ಇಟ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಯಾವನು ಹತ್ರಕ್ಕೆ ಬರೋಕ್ಕಾಗಲ್ಲ, ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಅಂತ ಇವನಿಗೆ ಹುಳ ಬಿಟ್ಟ ತಕ್ಷಣವೇ ಇವನು ಒಂದು ಗನ್ ಬೇಕು ಅನ್ನುವಂಥದ್ದು. ಗನ್ ಹುಡುಕ್ತಾ ಇದ್ದಾನೆ ಇವನು, ಗನ್ ಇಟ್ಕೊಳ್ಳೋಕ್ಕೆ ಗುಂಡುಗಳು ಹುಡುಕ್ತಾ ಇದ್ದಾನೆ ಇವನು, ಗನ್ ಪರ್ಚೇಸ್ ಮಾಡೋಕ್ಕೆ ಹುಡುಕಾಡ್ತಾವನೆ ಅಂತ ಅನ್ನುವಂಥದ್ದು ಪೊಲೀಸರಿಗೂ ಮತ್ತು ಅಶೋಕ್ ಕುಮಾರ್ ಸಾಹೇಬರು ಕೆಂಗೇರಿ ಗೇಟ್ ಪೊಲೀಸ್ ಸ್ಟೇಷನ್ಗೆ ಬಂದಾದ್ಮೇಲೆ ಗೊತ್ತಾಗ್ಬಿಡ್ತದೆ. ಆವಾಗ ಇವರು ಆಮೇಲೆ ಗುಂಡಿನ ಮೇಲೆ ಹೆಸರು ಬಾರ್ದು ಇಟ್ಟುಬಿಡ್ತಾರೆ. ಓಹೋ, ಇವನು ಗನ್ ತಗೋತಾವನೆ ಅಂದರೆ ಇವನು ಯಾರಿಗೆ ಬೇಕಾದರೂ ಫೈರ್ ಮಾಡಿಬಿಟ್ಟು ಹೋಗುವಂಥವನೇ ಇವನು, ಇವನ್ನ ಉಳಿಸಿದ್ರೆ ಇನ್ನು ಮುಂದೆ ಯಾರಿಗಾದ್ರೂ ಇವನು ಮಾರ್ಕ ಆದೇ ಆಗ್ತಾನೆ ಅಂದ್ಬಿಟ್ಟು ಅವತ್ತೇ ಸುಮಾರು ಜನ, ಒಂದಷ್ಟು ಜನ ಅಧಿಕಾರಿಗಳು ಎಲ್ಲ ಗುಂಡು ಮೇಲೆ ಹೆಸರು ಬರೆದುಬಿಟ್ಟು ಲಾಕ್ ಮಾಡಿ ಗನ್ನ ಸರಿಯಾಗಿ ಜೋಬಲ್ಲಿ ಇಟ್ಕೊಂಡು ಹುಡ್ಕೋಕ್ಕೆ ಶುರು ಮಾಡ್ತಾರೆ. ಅಷ್ಟೊತ್ತಿಗೆ ಏನಾಗುತ್ತೆ, ಪೇಪರ್ಗಳು ಇದೆಲ್ಲ ನಡೀತಾ ಇರ್ತದೆ, ಕಿಡ್ನಾಪಿಂಗ್ಗಳು ನಡೀತಾ ಇರ್ತದೆ, ಇದೆಲ್ಲ ನಡೀತಾ ಇರಬೇಕಾದಾಗ ಸಿಕ್ಕಾಪಟ್ಟೆ ಮತ್ತೆ ಬರೀದಕ್ಕೆ ಶುರು ಮಾಡಿಬಿಡ್ತಾರೆ, ಭಾಳ ಜಾಸ್ತಿ ಪೇಪರ್ಗಳಲ್ಲಿ ತುಂಬ. ಏನು ಈಗ ಅವ್ರು ತಪ್ಪಿಸ್ಕೊಂಡು ಹೋಗ್ಬಿಟ್ರು, ಏನು ಆದ್ರೂ ಈಗೆಲ್ಲ ಕಿಡ್ನಾಪಿಂಗ್ ಆಗ್ತವೆ ಇಲ್ಲಿಗಿಂತ ಅವ್ರಿಗೆ ಸೋಮನ್ ಗ್ಯಾಂಗು ಪ್ರತಿ ದಿವಸ ಪೇಪರ್ಗಳಲ್ಲಿ ಸೋಮನ್ ಗ್ಯಾಂಗ್ ನಾವು ಹುಡುಗರುಗಳು ಹಂಗೆ ಮಾಡಿದ್ರಂತೆ, ಇವನು ಬಿಡ್ಡನ್ಗೆ ಇವರು ಚಂದು ಗ್ಯಾಂಗ್ ಕಡೆ ಇವರು ಈ ಥರ ಮಾಡಿದ್ರಂತೆ, ಪೇಟೆನಾಗನ ಹುಡುಗರುಗಳು ಅಲ್ಲ ಅವ್ನು ಕುಯ್ದುಬಿಟ್ರಂತೆ, ಇದೇ ಬರೀ ಪೇಪರ್ಗಳಲ್ಲಿ ಅವ್ನ ಗ್ಯಾಂಗ್ ಅವರು ಇವನ್ ಗ್ಯಾಂಗ್ ಅವರು, ಇದು ಪ್ರತಿ ದಿವಸ ಚಾಲೂ ನಡೀತಾನೆ ಇರ್ತದೆ ಇದು. ಆವಾಗ ಇವ್ರಿಗೂ ಒಂದು ಚಾಲೆಂಜ್ ಬಂದ್ಬಿಡ್ತದೆ, ಈಗಿನ ನನ್ನ ಮಕ್ಕಳಿಗೆಲ್ಲ ನಾವು ಎಡೆಮುರಿ ಕಟ್ಟಲಿಲ್ಲ ಅಂದ್ರೆ ಆಗಲ್ಲ ಅನ್ನೋ ಹುಡುಕೋ ಪ್ರಯತ್ನದಲ್ಲಿ ಇವರೆಲ್ಲ ಇರ್ತಾರೆ. ಅಷ್ಟೊತ್ತಿಗೆ ಏನಾಗೋಗ್ಬಿಡುತ್ತೆ, ಇವನು ಸೋಮ ಒಬ್ಬ ಸಿಂಗ್ಗೆ ಕಿಡ್ನ್ಯಾಪ್ ಮಾಡಿಬಿಡ್ತಾನೆ. ಓಕೆ, ಸರ್ದಾರ್ಜಿಗೆ ಸಿಂಗ್ ಅವನು ಅಲ್ಲಿ ಕಾಟನ್ಪೇಟೆನಲ್ಲಿ ಒಬ್ಬ ಇರ್ತಾನೆ, ಅವನು ಸಿಂಗ್ ಅಂತ ಅವನು ಈ ಗ್ರ್ಯಾನ್ಯೂಲ್ಸ್ ಬರ್ತದಲ್ಲ, ಯಾವುದು ಪ್ಲಾಸ್ಟಿಕ್ದು ಸಣ್ಣದು ಪುಡಿಗಳು ಬರ್ತದೆ ಪ್ಲಾಸ್ಟಿಕ್ದು, ಅದನ್ನು ಆಂಧ್ರದಿಂದ ತರಿಸಿ ಇಲ್ಲಿ ಹೋಲ್ಸೇಲಲ್ಲಿ ಮಾರೋದು. ಅದು ಅವಕ್ಕೆ ಪ್ಲಾಸ್ಟಿಕ್ ಬಾಚಣಿಗೆ, ಅವಾಗ ತುಂಬ ಬೇರೆ ಬೇರೆ ಪ್ಲಾಸ್ಟಿಕ್ ಐಟಮ್ ಮಾಡ್ತಾ ಇರಲಿಲ್ಲ ಆ ಕಾಲದಲ್ಲಿ, ಭಾಳ ಸಣ್ಣ ಐಟಮ್ಗಳು ಬಂದು ಆಗೆಲ್ಲ ಪ್ಲಾಸ್ಟಿಕ್ಕು ಯೂಸ್ ಮಾಡೋದಕ್ಕೆ, ಅದನ್ನು ಮಾಡ್ತಾ ಇರ್ತಾನೆ. ಸಿಕ್ಕಾಪಟ್ಟೆ ವ್ಯಾಪಾರ ಆಗ್ತಾಯಿರುತ್ತೆ, ಅವ್ನು ಕಿಡ್ನ್ಯಾಪ್ ಮಾಡಿಬಿಡ್ತಾರೆ ಸಿಂಗನ್ನ. ಕಿಡ್ನ್ಯಾಪ್ ಮಾಡಿಬಿಟ್ಟು ಏನಾಗೋಯ್ತದೆ, ಎತ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲೋ ಒಂದು ಕಡೆ ಇಟ್ಕೊಂಡವನ್ನ ತರಿಸು ದುಡ್ಡನ್ನ ನಮಗೆ ಬೇಕು, ನಮ್ಗೆ ದುಡ್ಡು 50 ಲಕ್ಷ ಇಲ್ಲಾಂದ್ರೆ ಹೊಡೆದಾಕ್ಬಿಡ್ತೀವಿ ಅಂತೇಳಿ ಎದುರಿಸಾಕ್ಬಿಡ್ತಾರೆ. ಹಂಗೋ ಹಿಂಗೋ ಮಾಡಿ ಅವ್ನು ಇನ್ನೊಬ್ಬನಿಗೆ ಯಾರೋ ಪರಿಚಯ ಇರ್ತಕ್ಕಂಥವ್ನು ಅವ್ನಿಗೆ ಗೊತ್ತಾಗಿ ಅಶೋಕ್ ಕುಮಾರ್ ಸಾಹೇಬ್ರಿಗೆ ಇನ್ಫಾರ್ಮೇಷನ್ ಗೊತ್ತಾಗ್ಬಿಡ್ತದೆ. ಇವರೆಲ್ಲ ಫುಲ್ ಟೀಮ್ ಏನಿತ್ತಲ್ಲ ಆ್ಯಂಟಿ ರೋಡಿಸ್ಕೊಡೆಲ್ಲ ಒಟ್ಟಿಗಾಗ್ಬಿಟ್ಟು ಇವ್ನು ಹಾಕ್ಬಿಡೋಣ ಬಿಡೋಕ್ಕಾಗೋದಿಲ್ಲ, ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ ಬನ್ನಿ ಅಂತೇಳಿ ಅವ್ರೇನು ಮಾಡ್ತಾರೆ, ಹುಡ್ಕೋಕ್ಕೆ ಶುರು ಮಾಡ್ತಾರೆ. ಅಲ್ಲೆಲ್ಲೋ ಡಾಬಾದಲ್ಲಿ ಇಟ್ಕೊಂಡಿದ್ರು, ಡಾಬಾದ ಹತ್ರ ತೊಗೊಬಂದು ಕೊಡು ಮೈಸೂರು ರೋಡಲ್ಲಿ ಅಂತ ಹೇಳ್ತಾರೆ ಅವ್ರು. ಮೈಸೂರು ರೋಡಲ್ಲಿ ಆವಾಗ ಅವರು ಇವ್ರು ಹುಡ್ಕೊಂಡು ಹೋಗ್ಬೇಕಾದಾಗ ಅಲ್ಲಿ ಸಿಗಲ್ಲ. ಇದಾದಮೇಲೆ ಹುಡ್ಕೊಂಡು ಕಂಟಿನ್ಯೂಸ್ ಆಗಿ ಹೋಗ್ತಾ ಇರ್ತಾರೆ. ಮತ್ತು ಅದಾದಮೇಲೆ ಇವ್ನು ಸಿಂಗ್ ಅವ್ನಿಗೆ ಹೆಂಗೆ ಪರಿಚಯ, ಯಾವ ಥರ ಹೆಂಗೆ ಎತ್ಕೊಂಡು ಹೋದ ಅಂತ ಅನ್ನುವಂಥದ್ದು ಹಾಗೇ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಇವನ ಜೊತೆ ಯಾರು ಬಂದ, ಆಮೇಲೆ ದುಡ್ಡು ಯಾರು ಕೇಳೋಕ್ಕೆ ಬಂದರು, ಅವ್ನು ಹೆಂಗಿದ್ದ ಏನು ಅಂತ ಅನ್ನುವಂಥದ್ದನ್ನ ಒಂದು ಇನ್ಫಾರ್ಮೇಷನ್ ತಿಳ್ಕೊತಾರೆ. ಈ ನಮಗ ಮಡಿವಾಳದ ಕವಳ ಅಲಿಯಾಸ್ ವಿಜಯ್ ಕುಮಾರ್ ಅಂದ್ಬಿಟ್ಟು ಅಂತ. ಅವ್ನು ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಇಲ್ಲಿಂದ ಹೋದಾಗ ಏನಾಗುತ್ತೆ, ಒಂದು ವೆಹಿಕಲ್ ಹೇಳಿರ್ತಾರೆ ಅವರಲ್ಲಿ, ಇಂಥದ್ದೊಂದು ಗಾಡಿ ಇತ್ತು ಸರ್, ಹಿಂಗೆ ಇಂಥದ್ದು ನಂಬರ್ ಇತ್ತದು, ಬಂದು ಡಾಬಾದಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋದ್ರೆ ಎಲ್ಲ ಖರಾಬ್ ನನ್ನ ಮಕ್ಳಿದ್ದಂಗೆ ಇದ್ರೆಲ್ಲ ಅಂದ್ಬಿಟ್ಟು. ಕೊನೆಗೆ ಅದೇ ವೆಹಿಕಲ್ಲು ಒಂದು ಗಾಡಿ ಯಾರ್ದು ಈ ಸಿಂಗ್ದಿತ್ತಲ್ಲ, ಅವನೊಂದು ಮೋಟ್ರ್ ಸೈಕಲ್ ಇರ್ತದೆ, ಒಂಥರ ಇಂಪೋರ್ಟೆಡ್ ಬುಲೆಟ್ ಗಾಡಿ ಇರ್ತದೆ, ಆ ಗಾಡಿ ಕವಳೆ ಎತ್ಕೊಬಿಟ್ಟಿರ್ತಾನೆ. ಆ ಗಾಡಿನಲ್ಲೇ ಕಿಡ್ನ್ಯಾಪ್ ಮಾಡಿರ್ತಾರೆ ಈಚೆ ಬಂದಾಗ, ಅವನು ವೆಹಿಕಲಲ್ಲಿ ಬಂದಾಗ ಕವಳ ಓಡಿಸ್ತಾ ಇರ್ತಾನೆ ಅದನ್ನ. ಅದು ವೆಹಿಕಲ್ ಮೇಲೆ ಇನ್ಫಾರ್ಮೇಷನ್ ತೊಗೊಂಡು ಈ ಗಾಡಿ ಇಂಥ ಕಡೆ ಓಡಾಡ್ತದೆ, ಯಾಕೆ ಕಮ್ಮಿ ಗಾಡಿ ಎಲ್ಲ ಅವೆಲ್ಲ ಟ್ರಾಫಿಕ್ ಅವ್ರಿಗೆಲ್ಲ ಹೇಳಿ ಒಂದು ಇನ್ಫಾರ್ಮೇಷನ್ಗಳು ಕೊಟ್ಕೊಂಡು ಹಿಂಗೆ ಗೊಂಬೇಗೌಡ ನಗರ ಅಲ್ಲಿ ಬರುತ್ತಲ್ಲ, ಅಲ್ಲಿ ಟ್ಯಾಂಕ್ ಗಾರ್ಡನ್ ಬರುತ್ತೆ ನೋಡಿ ಸಿದ್ದಾಪುರ, ಅಲ್ಲಿ ವೆಹಿಕಲ್ಲು ಇಂಥ ಕಡೆ ನಿಂತಿದೆ, ಇದು ಇಂಥ ನಿಲ್ಲಿಸಿದ್ದಾರೆ ಅಂತ ಅನ್ನೋದು ಗೊತ್ತಾದ ತಕ್ಷಣ ಚೇಂಜ್ ಮಾಡಿಕೊಂಡು ಕೊನೆಗೆ ಅವನನ್ನು ಏನೇನೋ ಮಾಡಿ ಪತ್ತೆ ಮಾಡಿ ಅವನು ಚೇಂಜ್ ಮಾಡ್ಕೊಳಕ್ಕೆ ಹೋಗ್ತಾರೆ. ನನ್ನ ಮಕ್ಕಳು ಬಿಟ್ಬಿಟ್ಟು ಓಡೋಗ್ಬಿಡ್ತಾರೆ, ವೆಹಿಕಲ್ ಮಾತ್ರ ಸಿಗುತ್ತೆ. ಯಾರು ಇವರು ಸೋಮ ಅಲ್ಲ, ಕವಳ. ಈ ಕವಳ ಈ ಇದರಲ್ಲಿ ಕವಳ ಇವನು ಅಸೋಸಿಯೇಟ್ ಆಗ್ಬಿಟ್ಟಿರ್ತಾನೆ, ಇವ್ರಿಗೆ ಒಂದು ಸೋಮಂದು ಅಸೋಸಿಯೇಟ್ ಆಗೋಗ್ಬಿಟ್ಟಿರ್ತಾನೆ. ಕವಳ, ಕುಟ್ಟಿ, ರಾಜ, ಚಾಮರಾಜ ಇವರೆಲ್ಲ ಯಾಕೆ ಅಸೋಸಿಯೇಟ್ ಆಗಿರ್ತಾರೆ ಅಂದರೆ, ಅವ್ರು ಇಮಿಡಿಯೇಟಾಗಿ ಗಾರ್ಡನ್ ಮಣಿ ಹೊಡಿಬೇಕಾಗಿರ್ತದೆ. ಅಲ್ಲಿ ಅವ್ರದ್ದೇ ಒಂದು ಸಪ್ರೇಟು ಗಾರ್ಡನ್ದೇ ಒಂದು ಸಪ್ರೇಟ್ ಇದೆ. ಅವ್ರು ಹೆಂಗೆ ಅವರಲ್ಲಿ ಹೆಂಗೆ ಯಾರ್ಯಾರು ಉಟ್ಕೊಂಡು ಒಲೆಮಣಿ ಯಾರು, ಗಾರ್ಡನ್ ಯಾರು, ಬಾಲು ಯಾರು, ಕೃಷ್ಣ ಯಾರು, ಅವ್ರದ್ದೇ ಒಂದು ಸಪ್ರೇಟು ಇದು ಏನದು ಕಳ್ಬಟ್ಟಿ ದಂಧಗಳು, ಈ ಥರದ್ದು ಅಲ್ಲಿ ಬೇರೆ ಥರವಾದಂಥದ್ದು. ಅಲ್ಲಿ ಗಾರ್ಡನ್ ಮಣಿ ಪೊಲಿಟಿಕಲಿ ಮತ್ತು ಇದೆಲ್ಲ ನಡೀತಾ ಇರ್ತದೆ. ಕಳ್ಬಟ್ಟಿದೆಲ್ಲ ಅವನದೇನೆ. ಆಮೇಲೆ ಇನ್ನೊಂದು ಕಡೆ ಎಲ್ಲ ಫುಲ್ ಗಾಂಜಾದೆಲ್ಲ ಇನ್ನೂ ಅವನ ಕಂಟ್ರೋಲಲ್ಲಿ ಈಗೆಲ್ಲ ನಡೀತಾ ಇರ್ಬೇಕು, ಏನಾದರೂ ಮಾಡಿ ಹೊಡಿಬೇಕು ಅಂದ್ಬಿಟ್ಟು ಅಂತ ಈ ಕುಟ್ಟಿ ರಾಜ ಇವರೆಲ್ಲ ಕಾಯ್ಕೊಂಡಿರ್ತಾರೆ. ಅಷ್ಟೊತ್ತಿಗಾಗಲೇ ಅವನು ಮರ್ಡರ್ ಆಗೋಗ್ಬಿಟ್ಟಿರ್ತದೆ ಅಲ್ಲಿ.
ಇವ್ನು ಮರ್ಡರ್ ಮಾಡಿಸ್ಬಿಟ್ಟಿರ್ತಾನೆ. ಇವ್ರ ಕಡೆ ಹುಡುಗರಿಗೆ ಆ ವಿನಾಯಕ ಥಿಯೇಟ್ರ್ ಹತ್ರ ಮರ್ಡರ್ ಮಾಡಿಸ್ಬಿಟ್ಟಿರ್ತಾನೆ. ಪಳನಿ ಅನ್ನೋ ಒಂದು ಹುಡುಗನ ಮರ್ಡರ್ ಹೋಗಿರ್ತಾನೆ. ನಮ್ಮ ಮೇಯ್ನು ಫ್ಲೈಓವರ್ ಬರುತ್ತೆ ನೋಡಿ ಕೆಳಗಡೆ. ಅವಾಗ ನಮ್ಗೆ ಹೆಂಗೆ ನನ್ನ ಮಗ ಇವನೇ ಮಾಡಿಸ್ತಾನು, ಇವ್ನು ಹಾಕ್ಬಿಟ್ರೆ ಎಲ್ಲ ಸರಿ ಹೋಗಿಲ್ಲ ಅಂದರೆ ಬೆಳೆಸ್ಬಿಡ್ತಾನೆ, ನಮ್ಮನ್ನು ಹಾಕ್ಬಿಡ್ತಾನೆ ಇವನು ಅಂತ ಹೇಳ್ಬಿಟ್ಟು ಅಂತ ಪಳ್ಳಿ ಮೇಲೆ ಬಿದ್ದುಬಿಡ್ತಾರೆ ಇವರು. ಗಾರ್ಡನ್ ಮಣಿ ಮೇಲೆ ಹೊಡೆದಾಕ್ಬೇಕು ಏನಾದ್ರು. ಗಾರ್ಡನ್ ಮಣಿ ಭಾಳ ಬಲಿಷ್ಠ ಆಗ್ಬಿಟ್ಟಿರ್ತಾನೆ ಆಗಲೇ ಅಲ್ಲಿ, ಪೊಲಿಟಿಕಲಿ ಆಮೇಲೆ ಫೈನಾನ್ಷಿಯಲಿ, ಆಮೇಲೆ ಎಲ್ಲ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಲೀಡರ್ಗಳ ಹತ್ರ ಕಾಂಟ್ಯಾಕ್ಟ್ ಇಟ್ಕೊಂಡು ಎಲ್ಲ ದೊಡ್ಡ ದೊಡ್ಡವ್ರ ಹತ್ರ ಆ ಮಟ್ಟಕ್ಕೆ ಅವ್ನು ಬೆಳೆದ್ಬಿಟ್ಟಿರ್ತಾನೆ ಅಲ್ಲಿ. ಆ ಕಾರಣಕ್ಕೆ ಎಲಿಮಿನೇಟ್ ಪ್ರೊಸೆಸ್ಗೆ ಇವರೆಲ್ಲ ಇದ್ದಾಗ ಏನಾಗುತ್ತೆ, ಸೋಮನ್ ಸಪೋರ್ಟ್ ತಗೊಬಿಡೋಣ ಅಂತ ಅವರೆಲ್ಲ ಬಂದು ಸೇರ್ಕೊಬಿಡ್ತಾರೆ. ಈ ಒಂದು ಸಿಂಗ್ ಏನು ಕಿಡ್ನಾಪ್ ಮಾಡಿರ್ತಾರೆ ಇದರಲ್ಲಿ ಮೇಜರ್ ರೋಲು ಇವನೇ ಪ್ಲೇ ಮಾಡಿರ್ತಾನೆ. ಯಾರೋ ಕವಳ ಸೋಮ, ರಾಜಶೇಖರ ಎಲ್ಲ ಇರ್ತಾರೆ, ಟೋಟಲ್ ಟೀಮು ಪೂರ್ತಿ. ಚಂದು, ಬಸವ ಎಲ್ಲರೂ ಇರ್ತಾರೆ ಕಿಡ್ನಾಪಿಂಗ್ ಕೇಸಲ್ಲಿ. ಕವಳನೂ ಇರ್ತಾನೆ. ಆವಾಗ ಏನು ಮಾಡ್ತಾನೆ ಇವನು, ಆ ಗಾಡಿ ಸಿಗಾಕೊಡ್ದು ಕೊನೆಗೆ ಏನು ಮಾಡ್ತಾರೆ, ಒಂದು ಇನ್ಫಾರ್ಮೇಷನ್ನ ಒಂದು ಇನ್ಫಾರ್ಮೇಷನ್ನು ಇವ್ರು ಹೇಗೋ ಪತ್ತೆ ಮಾಡ್ಕೊಂಡು ಕವಳೊಂದು ಇನ್ಫಾರ್ಮೇಷನ್ ಹಾಕ್ಕೊಂಡು ಎತ್ತಾಕೊಂಡು ಬಂದುಬಿಡ್ತಾರೆ. ಭಾಳ ಕಷ್ಟಪಟ್ಟು ಕವಳೊಂದು ಇನ್ಫಾರ್ಮೇಷನ್ ತೊಗೊಳ್ತಾರೆ ಅಶೋಕ್ ಕುಮಾರ್ ಸಾಹೇಬ್. ಎತ್ತಾಕೊಂಡು ಬಂದು ಕವಳನಿಗೆ ಈಗಲೂ ಎಲ್ಲ ಪೊಲೀಸರು ಹೇಳ್ತಾರಲ್ಲ, ಅವನು ಹೊಡೆದಿರುವಂಥದ್ದು ಅದು ಮೇಯ್ನ್ ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ ಎದುರುಗಡೆ ಒಂದು ತಂತಿಕಂಬ ಇದೆ. ಅಲ್ಲಿ ರಾತ್ರಿ ಹೆಚ್ಚು ಕಡಿಮೆ 3:30-4 ಗಂಟೆಗೆ ಆ ಮೇಯ್ನ್ ರೋಡಲ್ಲೇ ಕಂಬಕ್ಕೆ ಕಟ್ಟಾಕ್ಬಿಟ್ಟು ಹೊಡೆದಿರೋದು ಬರ್ಮಪ್ಪ. ಮತ್ತು ಇದರಲ್ಲಿ ಫುಲ್ ಬಿಟ್ಬಿಟ್ಟು ಬರೀ ಚಡ್ಡಿ ಬಿಟ್ಟು ಒಂದು 300-400 ಏಟು ಹೊಡೆದಿದ್ದಾರಂತೆ. ಅಂದರೆ ಅವನು 6.3 ಇದ್ದ. ದರ್ಶನ್ ಇಲ್ವಾ, ಆ ಥರ ಇದ್ದ ಅವನು. ಅಂದರೆ ಬಾಡಿ ಹೆಂಗೇನೆ ಒಂದು ಇದು ಹ್ಯಾಂಡ್ಸಮ್, ಇಸ್ ವೆರಿ ಹ್ಯಾಂಡ್ಸಮ್ ಪರ್ಸ್ನಾಲಿಟಿ. ಆ ಮಟ್ಟಕ್ಕೆ ಒಂದು ಭಾಳ ಗಟ್ಟಿಯಾಗಿದ್ದ. ಆಡ್ದು ಇಡೀ ಮೈಯೇ ನೀಲಿಯಾಗಿ ಹೋಗ್ಬಿಟ್ಟಿತ್ತಂತೆ. ರಸ್ತೆಯಲ್ಲಿ ಹೊಡೆದಿರೋದು, ರಸ್ತೆಯಲ್ಲಿ ಕಟ್ ಹಾಕ್ಬಿಟ್ಟು ಒಳಗೂ ಅಲ್ಲ. ಅಂದರೆ ನಾನು ಹಂಗೆ ಬಂದ್ಬಿಡುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಒಂದೊಂದು ಸಾರಿ ನನ್ನ ಮಗಂದು ಆಗೇನು ಕ್ಯಾಮ್ರಾ ಇಲ್ಲ, ಫೋನ್ ಇಲ್ಲ, ಏನಿಲ್ಲ ಬಿಡಿ, ಯಾರು ಫೋಟೋ ತೊಗೊಳಕ್ಕೆ, ಯಾರು ಫೋಟೋ ಸ್ಟುಡಿಯೋಯಿಂದ ಬರಬೇಕು ಅಷ್ಟೇ ಹೊರ್ತು. ಅದೊಂದು ಧೈರ್ಯ ಆಯ್ತಾಗ. ಈಗ ನನ್ನ ಮಗಂದು ಏನು ಸುಮ್ಮನೆ ಹಿಂಗೆ ನಿಂತ್ಕೊಂಡು ಟೋಪಿ ತೆಗೆದು ಸಾಕು ಫೋಟೋ ತೆಗಿತಾರೆ, ಕಾಲ ಹಂಗಾಗ್ಬಿಟ್ಟಿದೆ. ಆಗ ಹಾಡ್ದು ಕೊನೆಗೆ ಅವನು ಒಂದು 4 ಗಂಟೆಗೆ ಬಾಯಿ ಬಿಟ್ಟವನು ಇವ್ರಿಗೆ. ಎಲ್ಲಿಟ್ಟಿದ್ದಾರೆ ಏನು ಅಂದ್ಬಿಟ್ಟು. ಅಷ್ಟೊತ್ತಿಗೆ ಏನಾಗಿದೆ, ಕವಳ ಯಾವಾಗ ಹಿಂಗೆಲ್ಲ ಬಂದು ನುಗ್ಗಿಬಿಟ್ಟು ಎತ್ತಾಕೊಬಿಟ್ಟು ಅಂತ ತಕ್ಷಣವೇ ಅವನ್ನ ಸಿಂಗನ ಬಿಟ್ಟು ಕಳಿಸ್ಬಿಟ್ಟವ್ರೆ. ಅಲ್ಲಿಂದ ಅವ್ನಿಗೆ ಓಡೋದು ಗಿಡದೆಲ್ಲ ನನ್ನ ಮನೆ ಏನಾರ ಹೇಳಿದೆ ನಾವು ಅಂದ್ಬಿಟ್ಟು ಸಿಂಗನ ಏನೇನಿತ್ತು ಅವನ ಹತ್ರ ಈಸ್ಕೊಂಡು, ಅವ್ನು ಏನೋ ಸ್ವಲ್ಪ ಸಿಕ್ಕದಷ್ಟು ಈಸ್ಕೊಂಡು ಸಿಂಗನ ಬಿಟ್ಟು ಕಳಿಸ್ಬಿಟ್ರು. ಅಷ್ಟೊತ್ತಿಗಾಗಲೇ ಕಿಡ್ನ್ಯಾಪ್ ಮಾಡಿಬಿಟ್ಟಿದ್ದಾನಂತೆ, ಹೊಡೆದಾಕ್ಬಿಡ್ತೀನಿ ಅಂತ ಮೆಸೇಜ್ ಬರ್ತಾಯಿದೆ, ಸಾಯಿಸ್ಬಿಡ್ತಾನಂತೆ ಅಂದ್ಬಿಟ್ಟು ಆಗಲೇ ಮೀಡಿಯಾಗಳೆಲ್ಲ ಆಗಲೇ ಪೇಪರ್ಗಳಲ್ಲಿ ಬರೆದು ದೊಡ್ಡ ಇದು ಮಾಡಾಕ್ಬಿಟ್ಟಿದ್ರು ಪೂರ್ತಿ. ಅವಾಗೇನಾಗುತ್ತೆ, ಇವನು ಕವಳನ್ನ ಹಿಂಗೆ ಇಲ್ಲಿ BDA ಕಾಂಪ್ಲೆಕ್ಸ್ ಬರುತ್ತಲ್ಲ, ಇಂದಿರಾನಗರ BDA ಕಾಂಪ್ಲೆಕ್ಸ್ ಹತ್ರ 10 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ. ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ಅಲ್ಲಿಗೆ ಹೋಗಬೇಕು, ಬೆಳಿಗ್ಗೆ ಹೋಗ್ತೀನಿ, ನಾನು ಅಲ್ಲಿಗೆ ಬಂದೇ ಬರ್ತಾರೆ, ನಾನು ಹಿಡ್ಕೊಡ್ತೀನಿ ಅಲ್ಲಿಗೆ ಅಂತ ಹೇಳ್ಬಿಟ್ಟು ಅಂತ ಅವ್ರಿಗೆ ಇನ್ಫಾರ್ಮೇಷನ್ ಹೇಳ್ತಾರೆ. ಆವಾಗ ಏನು ಮಾಡ್ತಾರೆ, ಹೌದಾ ಸರಿ, ಇವರೆಲ್ಲ ಇಮಿಡಿಯೇಟಾಗಿ ಎಲ್ಲ ಫುಲ್ ಟೀಮು, ಅಶೋಕ್ ಕುಮಾರ್, ಸಂಗ್ರಾಮ್ ಸಿಂಗು, ಅಜೀಮು, ಇವರು ಎಲ್ಲ 2 ಕಾರ್ ಒಳಗಡೆ 2 ಟೋಟಲಿ ಅಂಬಾಸಡರ್ ಕಾರ್ ತಗೊಂಡು ಹೆಂಗೆ ಕವರ್ ಮಾಡ್ಕೋಬೇಕು, ಹೆಂಗೆ ಹಿಡ್ಕೋಬೇಕು, ಯಾವ ಥರ ಎಲ್ಲ ಪೂರ್ತಿ ನಾವಲ್ಲಿ ಬಂದಾಗ ಹೆಂಗೆ ಪ್ಲ್ಯಾನ್ ಮಾಡಬೇಕು ಅಂತ ನಾವು ಅಲ್ಲಿ ಹೋಟ್ಲ್ ಅವರು ಕಾಮಧೇನು ಅಂತ ಒಂದು ಕಾಲದಲ್ಲಿ ಇತ್ತದು. ಈ ಕಡೆ ಸೈಡು ಈ ಒಂದು ಸ್ಟಾರ್ ಹೋಟ್ಲಿದೆ ನೋಡಿ, ವಿಜಯ ಬ್ಯಾಂಕ್ದು ಮೇಯ್ನ್ ಬಿಲ್ಡಿಂಗ್ ಬರುತ್ತಲ್ಲ ಎಡಗಡೆ ಸೈಡು, ಅಲ್ಲೊಂದಷ್ಟೆಲ್ಲ ಮಾತುಕತೆ ಮಾತಾಡಿದ್ದಾರೆ. ಇಂದಿರಾನಗರ ಕೆಳಗಡೆ ಹಲಸೂರು ಕೆರೆಗೆ ಹೋಗ್ತೀವಿ ನೋಡಿ, ರೈಟ್ ಸೈಡಲ್ಲಿ ಹೋಟ್ಲಿತ್ತದು. ಅಲ್ಲಿ ಎಲ್ಲ ಕೂತ್ಕೊಂಡು ಮಾತುಕತೆ ಮಾಡಿ ಹೆಂಗೆ. ಬಟ್ ಏನು ಅಂದರೆ ಏನೇ ಪ್ಲ್ಯಾನ್ ಮಾಡ್ಬೋದು, ನಾವು ಹೋದಾಗ ಗ್ರೌಂಡ್ ಅಲ್ಲೆಲ್ಲ ಹಂಗೆ ಇರಲ್ಲ. ಗ್ರೌಂಡ್ ರಿಯಾಲಿಟಿ ಬೇರೆ, ಗ್ರೌಂಡ್ ಟೋಟಲಿ ಅಲ್ಲಿ ಬೇರೆ ಥರನೇ ಆಗ್ಬಿಡುತ್ತೆ. ನಾವು ಹೋಗ್ತೀವಲ್ಲ ಕೆಲವಷ್ಟು ಮಾಡೋಕ್ಕೆ ಹೋದಾಗ ಎಲ್ಲ ಕೇಸ್ಗಳಲ್ಲಿ ನೀವು ಏನು ಮಾಡಿದ್ರು ನೀವೇನೇ ಸ್ಕೆಚ್ ಮಾಡ್ಕೋರು ಕಾಮನ್ ಸೆನ್ಸ್ ಅಷ್ಟೇ ಅಲ್ಲಿ ಕೆಲಸ ಮಾಡೋದು. ನೀನು ಹೆಂಗೆ ಅಲ್ಲಿ ಆ್ಯಕ್ಟ್ ಮಾಡ್ತೀಯ, ಎಷ್ಟು ಫಾಸ್ಟಾಗಿ ಮಾಡ್ತೀಯ ಅಷ್ಟೇ ಕೌಂಟಲ್ಲಿ. ಯಾಕಂದ್ರೆ ನೀವೇನು ಮಾಡಬೇಕು, ನೀವು ಪ್ಲಾನ್ ಮಾಡ್ಬೋದು, ಅವ್ರು ಏನು ಮಾಡ್ತಾರೆ ಪ್ಲಾನ್ ಮಾಡೋಕ್ಕಾಗಲ್ವಲ್ಲ. ಅವ್ರು ಏನು ಬೇಕಾದ್ರೂ ಮಾಡ್ಬೋದು. ಹೌದೌದು, ಅವ್ರು ಎಲ್ಲ ಥರವಾದಂಥ ಡಿಫೆನ್ಸ್ ಮೆಕ್ಯಾನಿಸಮಲ್ಲಿ ಬರ್ತಾರೆ. ನಾವು ಮಾಡ್ಕೋಬೋದಲ್ಲಿ ಯಾವುದೇ ಆಪ್ರೇಷನ್ಗೆ ಮಾಡ್ಕೊಂಡು ಹೋಗ್ತೀವಿ, ಪ್ರತಿಯೊಂದಕ್ಕೂ ಮಾಡ್ಕೊಂಡು ಹೋಗ್ತೀವಿ. ಎಲ್ಲೂ ಅಲ್ಲಿ ನಾವು ಏನು ಅಂದ್ಕೊಂಡು ಹೋಗಿರ್ತೀವಿ ಹಂಗೆ ಆಗಲ್ಲ. ನಾನು ಎಷ್ಟರ ಮಟ್ಟಿಗೆ ಕಾಮನ್ ಸೆನ್ಸ್ ಯೂಸ್ ಮಾಡ್ತೀನಿ, ಎಷ್ಟು ಫಾಸ್ಟಾಗಿದ್ದೀನಿ, ನಾನು ಎಷ್ಟು ಬೇಗ ಅವ್ನು ಯಾರು ಅಂತ ತಿಳ್ಕೊಳ್ತೀನಿ, ನಾನು ಹೆಂಗೆ ಅವ್ನು ಅಟ್ಯಾಕ್ ಮಾಡ್ತೀನಿ, ಎಷ್ಟು ಓಡ್ತೀನಿ, ಅವ್ನು ಹೆಂಗೆ ಹಿಡ್ಕೊಳ್ತೀನಿ, ಅವ್ನಿಗೇನು ಮಾಡ್ತೀನಿ, ಅವ್ನು ಅಕಸ್ಮಾತ್ ಡಿಫೆನ್ಸ್ ನಾನೇನು ಮಾಡ್ಕೋಬೇಕು ಅನ್ನುವಂಥದ್ದು ಸರಿಯಾದಂಥದ್ದು ಇದ್ರೆ ಮಾತ್ರನೇ ಅವ್ರನ್ನೆಲ್ಲರೂ ನಾವು ಬೇಗ ಹಿಡ್ಕೊಳ್ಳೋಕೆ ಸಾಧ್ಯ ಆಗುವಂಥದ್ದು. ಇಲ್ಲ ಇನ್ಯಾವುದೋ ಕಮೆಂಡಕ್ಕೆ ಕಾಯ್ತೀನಿ, ಆಗಲ್ಲ. ಕೊನೆಗೆ ಇವರೆಲ್ಲ ಹೋಗ್ತಾರೆ. ಇಂದಿರಾನಗರ ಒಳಗಡೆ ಅವತ್ತು ರಜಾ ಇರ್ತದೆ, ಎಲ್ಲ ಫುಲ್ ಕೋರ್ಟು ಗಿರ್ಟು RTO ಎಲ್ಲ ಇದೆ ಅದೇ ಇಂದಿರಾನಗರ ಕಾಂಪ್ಲೆಕ್ಸ್ ಒಳಗಡೆ. ಈಗೆಲ್ಲ ಮುಚ್ಚಿಬಿಟ್ಟವ್ರೆ, ಈಗೆಲ್ಲ ಹೊಡೆದಾಕೋಕ್ಕೆ ಬಂದುಬಿಟ್ಟಿದೆ ಅಲ್ಲ, ಅದು ಪೂರ್ತಿ ಕನ್ಸ್ಟ್ರಕ್ಷನ್ ಮಾಡಿದೆಲ್ಲ ಈಗೆಲ್ಲ ಡಿಲಾಪ್ಲೇಟೆಡ್ ಆಗೋಗಿದೆ.
ಅಲ್ಲೆಲ್ಲ ಒಳಗಡೆ ಎಲ್ಲ ಸಿಕ್ಕಾಪಟ್ಟೆ ದೊಡ್ಡ ಬಿಸ್ನೆಸ್ ಸೆಂಟ್ರ್ ಅದು. ಅವತ್ತು ರಜಾ ಇದ್ದರಿಂದ ಅವರೆಲ್ಲ ಅಲ್ಲೋಗಿ ಗಾಡಿ ನಿಲ್ತ್ಕೋತಾರೆ. ನಿಲ್ತ್ಕೊಡ್ತಂದ್ರೆ ಅಲ್ಲಿ ನಿಂತ್ಕೊಂಡು 9:45 9:30 ಹೋಯ್ತಾರೆ ಇವರು. 10 ಕರೆಕ್ಟಾಗಿ 10:30 ಬರ್ತಾರೆ. ಇವ್ರು ಏನು ಮಾಡಿದ್ರು, ಆ ಕಡೆ ಸೈಡು ಲಕ್ಷ್ಮೀಪುರದ ರೋಡ್ ಬರುತ್ತಲ್ಲ, ಮೇನ್ ರೋಡು, ಆ ಕಡೆ ಒಂದು ಗಾಡಿ ಹಾಕ್ಕೊಂಡಿದ್ದಾರೆ. ಪುನಃ ಈ ಕಡೆ ಸೈಡಿಂದ ಏನಾರು ಬಂದರೆ ಅಕಸ್ಮಾತ್ ಅಂದ್ಬಿಟ್ಟು ಅಂತ ಆ ಕಡೆ ಮುಖ ಮಾಡಿಕೊಂಡು ಓಲ್ಡ್ ಮಡ್ರಾಸ್ ರೋಡ್ ಕಡೆಗೆ ಒಂದು ಗಾಡಿ ಮುಖ ಮಾಡ್ಕೊಂಡು ಹಾಕೊಂಡು ನಿಂತ್ಕೊಂಡು. ಯಾವ ಗಾಡಿಗಳು ತೊಗೊಂಡಿದ್ದಾರೆ? ಅಂಬಾಸಡರ್ ಗಾಡಿಗಳು, ಅಂದರೆ ಕಾರ್ಗಳು, ಪೊಲೀಸ್ ವ್ಯಾನ್ಗಳ? ಇಲ್ಲ ಅಂಬಾಸಡರ್ ಗಾಡಿಗಳು ಬಂದು ಎಲ್ಲ ನಿಂತ್ಕೊಂಡ ತಕ್ಷಣನೇ ಇಬ್ಬರು ಬಂದಿದ್ದಾರೆ, ಬಸವ ಮತ್ತೆ ಇವನುವೆ ಸೋಮ ಇಬ್ಬರು ಬಂದರು. ಬಂದಾದ್ಮೇಲೆ ನಿಂತ್ಕೊಂಡ್ರು, ಇಳಿದ್ರು, ಕಾಸು ಕೊಡ್ಬೇಕಾಯ್ತಲ್ಲ ಆಟೋ ನೋಡಿದ್ರು, ಕಾರ್ ನೋಡಿದ್ರು. ಆಮೇಲೆ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ನಮ್ಮ ಆ್ಯಟಿಟ್ಯೂಡೇ ಬೇರೆ ಆಗಿಬಿಡುತ್ತೆ ಒಳಗಡೆ. ನಾವೇನು ಒಂದು ಆಪ್ರೇಷನ್ಗೆ ಅಂತ ಬಂದಾಗ ಏನಾಗುತ್ತೆ, ತುಂಬ ಇನ್ಕ್ವಿಸಿಟಿವ್ನಿಂದ ಹಿಂಗೆ ನೋಡ್ತಾ ಇರ್ತೀನಿ. ನೀವೇನು ಮಾಡಿದ್ರು ನಿಮ್ಗೆ ನೋಡಬೇಡ್ರು ಅಂದರೂ ನೋಡ್ತಾರೆ ಅವರು. ಕರೆಕ್ಟ್. ಹಿಂಗೆ ನೋಡೋದು, ಹಿಂಗೆ ಬೊಕ್ ನೋಡೋದು, ಗೊತ್ತಾಗ್ಬಿಡುತ್ತೆ ಯಾರೋ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅಂತ. ಸಡನ್ನಾಗೆ ಆ ಕಡೆ ನೋಡ್ದ, ಓ ಸೇಮ್ ಇದೇ ಕಾರು, ಅಲ್ಲಿ ಅವರು ಹಿಂಗೆ ನೋಡೋದು, ಹಿಂಗೆ ಅಂದ್ಕೊಳ್ಳೋದು, ನೋಡಿದಾಗ ಹಿಂಗೆ ಅನ್ನೋದು, 2 ಕಾರ್ ಇದ್ದಾವೆ, ಇಮಿಡಿಯೇಟಾಗಿ ಓಡೋಕೆ ಶುರು ಮಾಡ್ಬಿಡ್ತಾರೆ ನನ್ನ ಮಕ್ಕಳು. ಓಡೋಕೆ ಸ್ಟಾರ್ಟ್ ಮಾಡಿ ತಕ್ಷಣವೇ ತಿರುಗಿಸ್ಕೊಂಡು ಅವ್ರ ಒಳಗಡೆ ಖಾಲಿ ಜಾಗ ಇರುತ್ತೆ. ಇವ್ರು ಫಾಲೋ ಮಾಡ್ಕೊಂಡು ಲಕ್ಷ್ಮೀಪುರದ ಮೇನ್ ಗೇಟಿಗೆ ಬರ್ತಾರೆ. ಸಂಗ್ರಾಮ್ ಸಿಂಗ್ ಸಾಹೇಬರು ಗಾಡಿ ಓಡಿಸ್ತಾ ಇರ್ತಾರೆ. ಅವ್ರಿಗೆ ಗೊತ್ತಲ್ಲ, ಸಿಕ್ಕಾಪಟ್ಟೆ ರ್ಯಾಶ್ ಮೊದಲೇ ಅವರು ಇಂಥದ್ದೇನು ಕೇರ್ ಮಾಡಲ್ಲ ಅವರು. ಏನು ಚೇಂಜ್ ಮಾಡಿಕೊಂಡು ಎಡಗಡೆ ಸೈಡ್ ನುಕ್ಕೊಂಡು ಹೋಗ್ತಾ ಇರ್ತಾನೆ. ಇವರು ಗುದ್ದು ಹೋಗೋದಿದೆ. ಮತ್ತು ಸರಿ ಹಿಂದ್ಗಡೆಯಿಂದ ರೈಟ್ ಸೈಡಲ್ಲಿ ಒಂದು ಸ್ಮಶಾನ ಬರುತ್ತೆ, ಮುಸ್ಲಿಂ ಸ್ಮಶಾನ ಬರುತ್ತೆ. ಆದ ತಕ್ಷಣವೇ ಜಂಪ್ ಆಗಿಬಿಟ್ಟು ಆ ಕಾಂಪೌಂಡ್ ಬರುತ್ತಲ್ಲ, ಕಲ್ವರ್ಟ್ ಮೇಲ್ಗಡೆ ಸೈಡ್ ರೈಟ್ ಸೈಡಲ್ಲಿ ಅಲ್ಲಿಗೆ ಹತ್ಕೊಬಿಡ್ತದೆ ಇದು ಆಟೋ. ಅವರು ಆಟೋದಲ್ಲಿ ಓಡೋಕೆ ಹಿಂಗೆ ಹೋಗಿ ಹಿಂಗೆ ಗುದ್ದ ತಕ್ಷಣವೇ ಅದೇ ಆಟೋದಲ್ಲಿ ಕೂತ್ಕೊಂಡು ಓಡೋಕೆ ಶುರು ನಡಿ ಓಡ್ಕೊಂಡು ಹೋಗ್ಬಿಟ್ಟು ಓಡಿದ್ರೆ ಇನ್ನು ಫೈರ್ ಮಾಡಿಬಿಡ್ತಾರೆ, ಭಯ ಅಲ್ವಾ. ಅದೇ ಆಟೋದಲ್ಲಿ ಓಡಿಸ್ಕೊಂಡು ಹೋಗಿ ಶುರು ಮಾಡ್ತಾರೆ. ಆಮೇಲೆ ಅದು ಹೊಡೆದ ತಕ್ಷಣವೇ ಹಿಂಗೆ ಹತ್ಕೊ ಕೂತ್ಕೊಂಡ್ರೆ ಇಬ್ಬರು ನೆಗೆದ್ಬಿಟ್ಟು ಏನು ಮಾಡ್ತಾರೆ, ಕಾಂಪೌಂಡ್ ಎಗ್ರಿ ನೀವು ಒಳಗೆ ಹೋಗ್ತಾರೆ, ಇವರಿಬ್ಬರು ನೆಗಿತಾರೆ. ಅಷ್ಟೊತ್ತಿಗೆ ಕುರ್ಪಿಗಳು ಇಟ್ಕೊಂಡಿರ್ತಾರೆ, ಕಟಾರಿಗಳು. ನಾವು ಹೋಗಿ ನೋಡಿದ್ವಿ, ಇನ್ನೂ ಆ ಕಟಾರಿಗಳು ಬಿದ್ದಿದ್ದು ಅಲ್ಲೇ ಸತ್ತಿದ್ರು. ನಾವಾಗ ಮಾದೇಪುರ ಪೊಲೀಸ್ ಸ್ಟೇಷನ್ಲಿ ಇದ್ವಿ ನಾವಾಗೆಲ್ಲ. 94 ಜುಲೈನಲ್ಲಿ ಆಗಿದ್ದು. 94 ಜುಲೈ 8ನೇ ತಾರೀಕು 9ನೇ ತಾರೀಕು ಆಗ್ತದದು. ಒಳಗೆ ಹತ್ತಿ ಕಾಂಪೌಂಡಿಗೆ ನೆಗೆದು ಹೊರಬಿದ್ದ ತಕ್ಷಣವೇ ಅವನು ಹಿಡ್ಕೋಕೆ ಹೋದಾಗ ಸ್ಕಫಲ್ ಆಗಿದೆ. ಇವರು ವಜೀಮ್ ಸಾಹೇಬ್ರ ಕೈ ಹಾಕೋಕೆ ಹೋಗೋರೆ. ಆವಾಗ ಅವನೇನು ಮಾಡಿದರೆ ಬಂದಿದ್ದಾನೆ, ಕವಳಂಗೆ 2 ಬಿಟ್ಟವ್ರೆ. ಒಂದು ಗುಂಡು ಇಲ್ಲೂ ಹಾರ್ಟ್ ಒಳಗಡೆ ನುಗ್ಗೋಗಿದೆ, ಇನ್ನೊಂದು ಗುಂಡು ಕರೆಕ್ಟಾಗಿ ಇದ್ರೊಳಗಡೆ ನುಗ್ಗೋಗಿ ಅಲ್ಲೇ ಸ್ಪಾಟು. ಕವಳಲ್ಲ ಸರ್, ಬಸವ ಸೋಮನಿಗೆ. ಆಮೇಲೆ ಬಸವನಿಗೆ ಇನ್ನು ಇವ್ರು ಫೈರ್ ಮಾಡಿದ್ದಾರೆ, ಅಶೋಕ್ ಕುಮಾರ್ ಸಾಹೇಬ್ರು ಫೈರ್ ಮಾಡಿದ್ದಾರೆ. ಮಾಡಿದ ತಕ್ಷಣ ಇಲ್ಲಿ ಗುಂಡು ಹೋಗಿ ಮೇಲ್ಗಡೆಯಿಂದ ಹೊಟ್ಟೋಗ್ಬಿಟ್ಟಿತ್ತು. ಹಿಂಗಾಗಿ ಹಿಂಗನ್ನಲ್ಲ, ಅವನು ಕೆಳಗಡೆ ಹಿಂಗೆ ಬಗ್ಗದಾಗ ಬಿದ್ದುಬಿಟ್ಟಿದೆ ಅವನಿಗೆ ಏಟು. ಅಲ್ಲಿ ಬಟ್ ಅವ್ನಿಗೆ ಯಾವಾಗ ಇಲ್ಲಿಂದ ಇಲ್ಲಾಗಿತ್ತಲ್ಲ, ಬ್ರೈನ್ ಜಾಸ್ತಿ ಡ್ಯಾಮೇಜ್ ಆದ್ರಿಂದ ಅವನು ಇನ್ನೂ ಸ್ವಲ್ಪ ಕಾನ್ಸಿಯಸ್ ಎಲ್ಲ ಇತ್ತು ಬಸವನಿಗೆ. ಆಮೇಲೆ ತಕ್ಷಣ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅಂತ ಅವ್ನು ಎತ್ಕೊಂಡು ಹೊಟ್ಟೋಗ್ಬಿಟ್ಟಿದ್ರು. ಸೋಮ ಮಾತ್ರ ಅದೇ ಸ್ಮಶಾನದಲ್ಲೇ ಬಿದ್ದಿದ್ದ ಅವನು. ಅಷ್ಟೊತ್ತಿಗೆ ನಮ್ಮ ಮಾದೇವನ್ ಅಂತ ಇನ್ಸ್ಪೆಕ್ಟ್ರ್ ಇದ್ದರು. ಅವಾಗ ನಮ್ಮನ್ನೆಲ್ಲ ಕರೆದ್ರು, ಇಮಿಡಿಯೇಟಾಗಿ ಬನ್ನಿ ಜಾಗಕ್ಕೆ ಅಂತ. ಅವರ ಸಬ್ ಡಿವಿಷನ್, ಅವರ ಸರ್ಕಲ್ಗೆ ಬರೋದದು ಜೂರಿ ಶಿಕ್ಷಣದು. ಆಮೇಲೆ ಇಮಿಡಿಯೇಟಾಗಿ ನಾವಲ್ಲಿ ಮಾದೇಪುರ ಅಲ್ಲೆಲ್ಲ ಬಂದು ಹಿಂಗೆ ಗುಂಡು ಹಾಕಿದಾರಂತೆ ಕವಣಂಗು. ನಾವು ಸೋಮ ಬಸವ ಇಬ್ಬರು ಹೋದ್ರಂತೆ. ನಾವು ಎದ್ದೋಗಿದ್ದು ಅಂತ ಮೋಟ್ರ್ ಸೈಕಲ್ ತೊಗೊಂಡು ಇಮಿಡಿಯೇಟಾಗಿ ಬಂದ್ವಿ. ಬಂದಾಗ ಇನ್ನೂ ಕುರ್ಪಿನೂ ಹಂಗೆ ಇತ್ತು. ಇನ್ನೂ ಆಮೇಲೆಲ್ಲ ಕಾರ್ಯಕ್ರಮ ಮಾಡಿ ಎಲ್ಲ ಅಲ್ಲಲ್ಲೇ ಬಾಡಿನ ಇಮಿಡಿಯೇಟಾಗಿ ಸತ್ತೋಗಿದ್ದೇನೆ ಅಂತ ಗೊತ್ತಾಗೋಯ್ತಲ್ಲ. ಎಲ್ಲ ಅಷ್ಟೊತ್ತಿಗಾಗಲೇ ಸುಮಾರು ಜನ ಎಲ್ಲ ಬಂದರು, ಇನ್ನೂ ಶಿಫ್ಟ್ ಮಾಡಿರಲಿಲ್ಲ. ಆಮೇಲೆ ನಾವೇ ಎಲ್ಲ ಬಂದ್ವಿ. ಎಲ್ಲ ಬಂದಾದಮೇಲೆ ಅಲ್ಲಿ ಲೋಕಲ್ ಇಂದಿರಾನಗರ ಪೊಲೀಸರೆಲ್ಲ ಬಂದು ಅದೆಲ್ಲ ಲೆಕ್ಕಾಚಾರಮ್ಮ ಅದೆಲ್ಲ ಬಾಡಿಯೆಲ್ಲ ಶಿಫ್ಟ್ ಮಾಡಿ ಎಲ್ಲ ಆಗಿ ಸೋಮನಿಗೆ ಒಂದು ಅಂತ್ಯ ಕಾಣಿಸಿದ್ರು. ಅಲ್ಲಿಗೆ ಒಂದು ಇದು ಏನು ಈ ಕಾಟನ್ಪೇಟೆಗೆ ಸಂಬಂಧಪಟ್ಟಂಥ ಒಂದು ಏನಿತ್ತಲ್ಲ ಹಾವಳಿ, ಭಯಂಕರವಾದಂಥ ಹಾವಳಿ, ಮತ್ತು ಕೊಲ್ಲುವ ಒಂದು ಮನಸ್ಥಿತಿ ಇದ್ದಂತಹ ಒಂದು ಹೆಂಗಲ್ಲಿ ಇವರಿಬ್ಬರು ಹೋಗ್ಬಿಡ್ತಾರೆ. ಆವಾಗ ಕವಳ ಹಂಗೆ ಇರ್ತಾನೆ, ಕವಳನ್ನು ಹಿಡ್ಕೊಂಡು ಕರ್ಕೊಂಡು ಬಂದಿರ್ತಾರೆ ಬೇಡಿ ಹಾಕ್ಕೊಂಡು. ನನ್ನ ಲೆಕ್ಕದಲ್ಲಿ ಕವಳನ್ನು ಅವತ್ತೇ ಹೊಡೆದ್ಬಿಟ್ಟಿದ್ದಿದ್ರೆ ಅವನು ಮಾಡಿದಂಥ ಬೇರೆ ಅವನು 12 ಮರ್ಡರ್ ಮಾಡ್ತಾನೆ. ಅದಾದ್ಮೇಲೆ ಸಬ್ಸಿಕ್ವೆಂಟಾಗಿ ಒನ್ ಬೈ ಒನ್ ಸಾಯಿವರೆಗೂ ಅವನು ಕಂಟಿನ್ಯೂಸ್ ಮರ್ಡರ್ಗಳು ಜೈಲು. ಅವಾಗಲೇ ಹೊಡೆದ್ಬಿಟ್ಟಿದ್ರೆ ಪಾಪ ಅಮಾಯಕರು ಕೆಲವು ಜನ ಎಲ್ಲ ಉಳ್ಕೊಳ್ತಿದ್ರು. ಅವನದೇ ಆದಂಥ ಸಪ್ರೇಟ್ ಒಂದು ಬೇರೆಯೇ ಒಂದು ಲೋಕ ಇದೆ. ಅದನ್ನು ಹೆಂಗೆ ನಾವು ಡೀಲೆಲ್ಲ ಮಾಡ್ತೀವಿ, ಕವಳಂದು ಮತ್ತು ಕುಟ್ಟಿ ರಾಜಂದು ಹೆಂಗೆ ಮಾಡ್ದೋ, ಮತ್ತು ಈ ಗಾರ್ಡನ್ಗೆ ಸಂಬಂಧಪಟ್ಟಂಥ ರೌಡಿಸಮ್ಮು, ಮತ್ತು ಈ ಕಮ್ಮನಹಳ್ಳಿ ಶಿವ ಈ ಸಂಬಂಧಪಟ್ಟಂಥ, ಮತ್ತು ತಿಮ್ಮೇನಹಳ್ಳಿ ಗ್ಯಾಂಗು, ಸೂರಿ, ತಮ್ಮಯ್ಯ, ನಾಯಿ ಗೋವಿಂದ ಆ ಕಡೆ ಸೈಡು, ಕೊರಂಗು ಈ ಕಡೆ, ಮಚ್ಚ, ಕೋತಿರಾಮ, ಜಾನಿ, ಈ ಥರದ ಎಲ್ಲರೂ. ಅದಾದಮೇಲೆ ನಾವು ಈ ಗ್ಯಾಂಗಲ್ಲಿ ಮತ್ತೆ ಹೇಗೆ
ಬೇರೆ ಡೈಮೆನ್ಷನಲ್ಲಿ ರೌಡಿಸಮ್ಮು ರಿಯಲ್ ಎಸ್ಟೇಟ್ ಕಡೆ ಹಾಗೆ ವಾಲ್ ಕೊಡ್ತು, ಟೋಟಲಿ ರೌಡಿಸಮ್ಮು. ಆವಾಗ ಬೆಂಗಳೂರು ಸಿನಾರಿಯೋ, ಬೆಂಗಳೂರಿನಲ್ಲಿ ಯಾವ ಥರವಾದಂತಹ ಅಪರಾಧ ಕೃತ್ಯಗಳು ಜರುಗೋಕ್ಕೆ ಪ್ರಾರಂಭ ಆದವು ಅನ್ನುವಂಥದ್ರ ಒಂದು ಇದರೊಳಗಡೆ ನಾವು ಇವರೆಲ್ಲ ಒಂದು ಏನು ನಮ್ಮ ಸೀನಿಯರ್ಸ್ ಎಲ್ಲ ಇದ್ರಲ್ಲ, ಇವ್ರ ಹತ್ರ ಕಲ್ತಂಥ ಎಲ್ಲ ಪಾಠಗಳನ್ನ ಪ್ರಯೋಗ ಮಾಡೋದಕ್ಕೆ ಪ್ರಾರಂಭ ಮಾಡಿಕೊಂಡು. ವಂಡರ್ಫುಲ್ ಸರ್. ಸೊ ಅಲ್ಲಿಗೆ ಡೆಡ್ಲಿ ಸೋಮ ಮತ್ತು ಬಸವ ಇಬ್ಬರು ಹೋದರು. ಸರ್, ಈ ಎಪಿಸೋಡ್ ಮುಗಿಸೋಕ್ಕಿಂತ ಮುಂಚೆ ಈ ಡೆಡ್ಲಿ ಸೋಮನ್ ಬಗ್ಗೆ ಭಾಳ ಸಿನಿಮಾಗಳೆಲ್ಲ ಬಂದಿರೋದು, ಕ್ಯೂರಿಯಾಸಿಟಿ, ತುಂಬ ಜನ ಕಮೆಂಟು ಮಾಡಿದ್ದಾರೆ ಡೆಡ್ಲಿ ಸೋಮನ್ ಬಗ್ಗೆ ಹೇಳಿ ಅಂತೇಳಿ. ಅದನ್ನು ಇಲ್ಲ ಒಂದು ಸ್ವಲ್ಪ ಹೇಳಿದ್ರಿ, ಅಂದರೆ ಅದೊಂದು ಏನು ಒಂದು ಇಮೇಜ್, ಒಂದು ಗ್ಲಾಮರಸ್, ಒಂದು ರೌಡಿಸಮ್ ಅಂದರೆ ಒಂಥರ ಹೀರೋ ಥರ ಅನ್ನೋ ಥರ ಬಿಲ್ಡಪ್ ಆಗಿರೋದೆಲ್ಲ ಹೇಳಿದ್ರಿ. ಬಟ್ ಅವ್ನ ಬ್ಯಾಕ್ಗ್ರೌಂಡ್ ಏನು ಸರ್? ಅವನು ನೋಡಿ, ಅವ್ರು ಆ್ಯಕ್ಚುಲಿ ಈಸ್ ಫ್ರಮ್ ನಮ್ಮ ಆಂಧ್ರ ಬಾರ್ಡ್ರ್ನವರು. ಅವರು ನಮ್ಮದೇನು ಇದು ಬರುತ್ತೆ ನೋಡಿ, ನಂಗ್ಲಿ ಬರುತ್ತಲ್ಲ ಅಲ್ಲಿ, ಆ ಬಾರ್ಡರ್ನಲ್ಲಿ ನಮ್ಮ ಕರ್ನಾಟಕ ಭಾಗದಲ್ಲಿ. ಅವ್ರ ತಂದೆ ಒಳ್ಳೆ ಬಿಸ್ನೆಸ್ ಮನ್ನೇ, ಇಲ್ಲಿ ಒಳ್ಳೆ ಗೌರವಂತ ಮನೆತನೇ, ಎಲ್ಲರೂ ಅಷ್ಟೇ ಅವ್ರ ಮನೆಯಲ್ಲಿ. ಅವನ ತಮ್ಮ ಇವರು ಎಲ್ಲ ಭಾಳ ಒಳ್ಳೆ ಕುಟುಂಬದಲ್ಲಿ ಅವ್ರ ತಂದೆ ಒಳ್ಳೆ ಬಿಸ್ನೆಸ್ ಮಾಡ್ಕೊಂಡಿದ್ದವನೇ. ನ್ಯಾಷನಲ್ ಕಾಲೇಜಿಗೆ ಕ್ರಿಮಿನಾಲಜಿ BAಗೆ ಹೋಗ್ತಾ ಇರ್ತಾನೆ ಅಷ್ಟೇ. PUC ಆಗಿ ಫಸ್ಟ್ ಇಯರ್ BAಗೆ ಹೋಗ್ತಾ ಇದ್ದವನು ಅಷ್ಟೇ. ಇವನಿಗೇನು 19 ಇಯರ್ಸ್ ಅಷ್ಟೇ, ಆವಾಗಲ್ಲ 19-20 ಇಯರ್ಸ್ ಆಗಿದ್ದು ಅಷ್ಟೇ. ಆವಾಗ ಇವನು ಇಲ್ಲಿ ಬಂದಾಗ ಈ ರೌಡಿಸಮ್ ಏನು ನಡೀತಾ ಇತ್ತಲ್ಲ ಒಳಗಡೆ, ಕಾಟನ್ಪೇಟೆ ಒಳಗಡೆ ಸಣ್ಣ ರೌಡಿಗಳದು ಕಾಟನ್ಪೇಟೆ, ಈ ವಸಂತ, ಈ ಪ್ರಕಾಶ್, ಇವ್ರದ್ದೆಲ್ಲ ನಡೀತಾ ಇರುವಂಥ ಸಮಯದಲ್ಲಿ ಇವನು ಇದ್ರ ಮಧ್ಯದಲ್ಲಿ ಒಳಗಡೆಗೆ ಎಂಟ್ರಿ ಆಗಿಬಿಡುವಂಥದ್ದು. ಈಗೋಯಿಸ್ಟಿಕ್ಕಾಗಿ ಒಳಗಡೆಗೆ ಬಂದು ಮತ್ತು ಅವನ ತಮ್ಮನಿಗೆ ಅವ್ರ ಅಣ್ಣಂಗೆ ಒಬ್ಬನ ಹೊಡೆದು ಕಳಿಸಿರುವಂಥದ್ದು. ಇದೆಲ್ಲ ಅವನ ತಲೆಯಲ್ಲಿ ಬೇರೆ ಥರವಾದಂಥ ಹಿಂಗೂ ಇರ್ತದ, ಹೀಗೂ ಆಗುತ್ತೆ ರೌಡಿಸಮ್ ಅಂತ. ಹಾಗೆ ಬಂದು ಒಳಗಡೆಗೆ ಸೇರ್ಕೊಬಿಟ್ಟವನು ಇವನು. ಈ ಮೀನು ಒಳಗಡೆಗೆ ಬಂದು ಸೇರಿಕೊಂಡ್ರೆ ಬರುತ್ತಲ್ಲ, ಆ ಥರ ಸೇರ್ಕೊಬಿಟ್ಟವನು. ಈಚೆಗೆ ಹೋಗೋಕ್ಕಾಗಲ್ಲ, ಇದಕ್ಕೆ ಬಲೆ ಒಳಗೆ ಬಂದು ಬಿದ್ದುಬಿಟ್ರೆ. ಅದ್ರೊಳಗಡೆ ಬಂದುಬಿಟ್ಟವನು ಆಚೆ ಹೋಗೋಕ್ಕಾಗಲಿಲ್ಲ. ಅವನು ಅಲ್ಲೇ ಒಳಗಡೆನೇ ಸೇರಿಕೊಂಡ. ಮತ್ತು ಪೊಲೀಸವ್ರುಗಳು, ಅಪರಾಧಗಳು ಮತ್ತು ಮರ್ಡರ್ಗಳು, ಮತ್ತು ಅವನ ಕಡೆ ಹುಡುಗರುಗಳು ಮರ್ಡರ್ ಆದಾಗ ಇವನು ಜೈಲಿಗೆ ಹೋಗುವಂಥದ್ದು, ತಲೆ ತಪ್ಪಿಸ್ಕೊಳ್ಳುವಂಥದ್ದು. ಆಮೇಲೆ ನಾನು ಬದುಕಬೇಕು ಅಂದರೆ ಅವ್ನು ಹೊಡೆದಾಕ್ಲೇಬೇಕು, ಅವ್ನಿಗೆ ಸಾಯಿಸಲೇಬೇಕು, ಇಲ್ಲಾಂದರೆ ನಮ್ಮನ್ನು ಬದುಕಿಸ್ಕೊಡಲ್ಲ ಅನ್ನುವಂಥ ಮನಸ್ಥಿತಿಗೆ ಬಂದುಬಿಟ್ಟಾಗ ನೀವು ಅಸಾಧ್ಯವಾದಂಥ ಕಷ್ಟ ಅವನ್ನ ಬದಲಾವಣೆ ಮಾಡುವಂಥದ್ದು. ಅವ್ರು ಯಾರೇ ಎಷ್ಟೇ ಬುದ್ಧಿವಂತರಾಗಿರಲಿ, ಎಷ್ಟೇ ಇಂಟೆಲೆಕ್ಚುಯಲ್ ಆಗಿರಲಿ, ಯಾರೇ ಆಗಿರಲಿ, ನಾನು ಜೀವ ಉಳಿಸ್ಕೋಬೇಕು ಅನ್ನುವಂಥದ್ದು ಒಂದೇ ಒಂದು ದಾರಿ ಇರುತ್ತೆ ಹೊರತು ಆ ಉಳಿಸ್ಕೊಳ್ಳೋ ದಾರಿನಲ್ಲಿ ಇವೆಲ್ಲ ಪಾತಕ ಲೋಕದ ಎಲ್ಲ ಹೆಜ್ಜೆ ಗುರುತುಗಳು ಒಂದೊಂದೇ ನೀಟಾಗಿ ಪ್ರೆಸ್ ಆಗ್ತಾ ನೀಟಾಗಿ ಚಿಹ್ನೆಗಳೆಲ್ಲ ಮೂಡ್ಕೊಂಡು ಹೋಗ್ಬಿಡ್ತವೆ. ಎಸ್ ಸರ್. ಸೊ ಇದನ್ನು ಸರ್ ಮಹದೇವಪುರ ಪೊಲೀಸ್ ಸ್ಟೇಷನ್ ನೀವು ಅಲ್ಲಿ ಹೌದೌದು, ಅಲ್ಲಿಂದ ಅವರೊಬ್ಬರು ಸೀನಿಯರ್ ಹೇಳಿದ್ದು ಕೇಳಿದ್ರಿ ನೀವು. ಇದು ಸರ್ ಒಂದು ಹೇಳಿದರೆ, ಇನ್ನೂ ಇದನ್ನ ನೇರವಾಗಿ ಭಾಗ್ಯ ಆದಂಥ ಅಶೋಕ್ ಕುಮಾರ್ ಸರ್ ಕೂಡ ನಮ್ಮ ಎಪಿಸೋಡಲ್ಲಿ ಹೇಳಿದ್ದಾರೆ ಡೆಡ್ಲಿ ಸೋಮ ಹೆಂಗಿದ್ದ ಅನ್ನೋದನ್ನು. ಸುಮಾರು ಒಂದು 2-3 ವರ್ಷದಿಂದನೇ ಎಪಿಸೋಡ್ ಮಾಡಿದ್ದೀವಿ. ಅದರದ್ದು ಕೂಡ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಕಸ್ಮಾತ್ ನೋಡದೇ ಇದ್ದರೆ ಅದನ್ನು ನೋಡಿ ಅಂತ ಹೇಳ್ತಾ ಸರ್ ತುಂಬ ಧನ್ಯವಾದ ವಿಚಾರಗಳನ್ನ ಶೇರ್ ಮಾಡಿದ್ದಕ್ಕೆ. ಮುಂದಿನ ಎಪಿಸೋಡ್ಗಳಲ್ಲಿ ಮತ್ತಷ್ಟು ವಿಚಾರಗಳನ್ನ ತೊಗೊಳ್ಳೋಣ. ಒಂದು ಇಂಪಾರ್ಟೆಂಟ್ ವಿಚಾರ ಸರ್, ನನಗನ್ಸೋದು ಆಫ್ಟರ್ ಲೈಫ್ ಅಂತ ಅಂತೀವಲ್ಲ, ಅಂದರೆ ಇನ್ ದ ಸೆನ್ಸ್ ಡೆಡ್ಲಿ ಸೋಮ ಹೋದ್ಮೇಲೆ ಅವ್ನ ವೈಫ್ ಗತಿ ಏನಾಯಿತು ಅನ್ನೋದು ಕೂಡ ಬಹುಶಃ ನೀವು ಹೇಳ್ಬೋದು ಮುಂದಿನ ಸಂಚಿಕೆಯಲ್ಲಿ. ಯಾಕೆಂದರೆ ಅದು ಒಂಥರ ವಿಚಿತ್ರವಾಗಿದೆ. ಅವನ ಹೆಂಡೆ ಹೆಂಗಾಯಿತು, ಯಾವಾಗಾಯಿತು ಅದು ನಿಜ. ಸಿನಿಮಾ ಮಾಡಿರೋದ್ರಲ್ಲಿ ಏನೋ ಆಶ್ಚರ್ಯ ಇಲ್ಲ, ಯಾಕಂದರೆ ಭಾಳ ಸಿನಿಮ್ಯಾಟಿಕ್ ಆಗಿದೆ ಅವನ ಲೈಫು. ಅದು ಅವ್ನು ಸತ್ತ ಮೇಲೂ ಕೂಡ ಸಿನಿಮ್ಯಾಟಿಕ್ ಆಗಿದೆ. ಬಟ್ ಯಾವುದೇ ಕಾರಣಕ್ಕೂ ಅಟ್ರಾಕ್ಟ್ ಆಗೋದಿದೆಯಲ್ಲ, ಅದು ಅಂದರೆ ಎಷ್ಟು ರಾಂಗ್ ಅಟ್ರಾಕ್ಷನ್ ಇರುತ್ತೆ ಲೈಫಲ್ಲಿ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ದಯಮಾಡಿ ನೋಡಿ, ಆದರೆ ಇದರಿಂದ ಪ್ರೇರೇಪಿತರಾಗಬಾರ್ದಲ್ವಾ. ಇದು ನಿಮ್ಗೊಂದು ಮಾರ್ಗದರ್ಶನ ಆಗಬೇಕು. ಯಾರಾದರೂ ಯಂಗ್ಸ್ಟರ್ಸ್ಗಳು ನೋಡ್ತಾ ಇರ್ತಕ್ಕಂಥವ್ರಿಗೆ ಈ ಮಾರ್ಗ ಇಂಥ ಕೆಟ್ಟ ಮಾರ್ಗ, ಇದ್ರ ಒಳಗಡೆ ಹೋದರೆ ಯಾವುದೇ ಕಾರಣಕ್ಕೂ ಒಂದು ಸಾರಿ ನಾನು ಮನಸ್ಸು ಮಾಡಿ, ಆಮೇಲೆ ಕೋಪದಿಂದನೋ, ಆಮೇಲೆ ಏನೋ ಯಾರೋ ಹೇಳಿದ್ರು ಅಂತನೋ, ಇಲ್ಲ ನನ್ನ ಒಂದು ಗುಣದಿಂದನೋ ಒಳಗೋಗಿ ಸಿಗಾಕಬಿಟ್ರೆ ಈಚೆ ಬರೋಕ್ಕಾಗೋದಿಲ್ಲ. ಆ ಕಾರಣಕ್ಕೆ ಯಾವುದೇ ಏನೇ ಪ್ರಯತ್ನ ಆದ್ರೂ, ಎಂಥದ್ದಾದ್ರೂ ಭಾಳ ಕಷ್ಟಪಟ್ಟು ತಡ್ಕೊಂಡು ಅದರಿಂದ ಆಚೆ ಬಂದುಬಿಡಬೇಕು, ಅದಕ್ಕೆ ಸೇರ್ಕೋಬಾರ್ದು. ಎಸ್. ಸೊ ಸ್ನೇಹಿತರೆ, ಇದು ಬೆಂಗಳೂರು ಅಂಡರ್ ವರ್ಲ್ಡ್ನ ಮತ್ತೊಂದು ಎಪಿಸೋಡ್. ಈ ಕುರಿತಾಗಿ ಏನೋ ಪ್ರಶ್ನೆಗಳಿದ್ದರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೈಡ್ ರೀಲನ್ನು ಕೂಡ ನೋಡಿ, ಮತ್ತು ಸೈಡ್ ರೀಲಿಗೆ ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ಕಳಿಸಿ ಅಂತ ಹೇಳ್ತಾ, ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಬೆಂಗಳೂರು ಅಂಡರ್ ವರ್ಲ್ಡ್. ನಮಸ್ಕಾರ. ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್. ಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ? ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ, ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.